ನಮ್ಮ ಯುವಕರಿಗೆ ಇಲ್ಲಿ ಉದ್ಯೋಗಗಳು ಸಿಗುವಂತೆ ಮಾಡಬೇಕಾದ್ದು ಇದು ಎರಡು ಮುಖ್ಯ ಕರ್ತವ್ಯಗಳು. PPCಯಲ್ಲೂ ಪ್ರತಿ ವರ್ಷ ಇಷ್ಟು ವರ್ಷದ ನೀವು ಅವರದ್ದು ಬ್ಯಾಲೆನ್ಸ್ ಶೀಟ್ ನೋಡಿದರೆ ಕನಿಷ್ಠ ಅಂದರೂ 5,000 ಕೋಟಿ ಪ್ರತಿ ವರ್ಷ ಲಾಭವನ್ನೇ ಕೊಡ್ತದೆ. ಅದಲ್ಲದೆ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, GSTಯನ್ನು ಹೊರತುಪಡಿಸಿ ಅಷ್ಟು ಪ್ರತಿ ವರ್ಷ 5,000 ಡಿವಿಡೆಂಡ್ ಕೊಡುವಂಥ ಲಾಭ ಕೊಡುವ ಒಂದು ಕಂಪನಿಯನ್ನು ಕೇವಲ 33,000 ಕೋಟಿಗೆ ನೀವು ಯಾರಿಗೂ ಸೇಲ್ ಮಾಡಲಿಕ್ಕೆ ಹೊರಡ್ತಾ ಇದ್ದೀರ ಅಂದರೆ ಇದು ನಾವು ಹಿಂದೆ ಕೇಳಿದೆವಲ್ಲ, ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಇದು ಕೊಲ್ಲುವುದಲ್ಲ, ಈಗ ಮಾರ್ತಾ ಇದ್ದಾರೆ, ಚಿನ್ನದ ಕೋಳಿಯನ್ನು ಮಾರ್ತಾ ಇದ್ದಾರೆ ಬೇರೆಯವರಿಗೆ. ಎಲ್ಲ 10 ಲಕ್ಷ ಬ್ಯಾಂಕ್ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು 2 ದಿವಸ ನಾವು ಸ್ಟ್ರೈಕ್ ನಾವು ಮಾಡ್ತೇವೆ. ಇದರಿಂದ ಸಪೋಸ್ ಇದಕ್ಕೆ ನಾವು ನಮ್ಮ ಸರ್ಕಾರ ಸ್ಪಂದಿಸದಿದ್ದರೆ ಈ ಹೋರಾಟ ಇನ್ನೂ ಸಹ ಉಗ್ರ ರೂಪ ತಾಳ್ತಂದು ನಮಗೆ ಒಂದು. ಬ್ಯಾಂಕ್ಗಳ ಖಾಸಗೀಕರಣ ವಿರೋಧಿಸಿ ಮಾರ್ಚ್ 15-16ರಂದು ಮುಷ್ಕರಕ್ಕೆ ಬ್ಯಾಂಕ್ ಯೂನಿಯನ್ಗಳು ಕರೆ ನೀಡಿವೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ ಖಾಸಗೀಕರಣದಿಂದ ಎದುರಾಗುವ ಅಪಾಯಗಳು, ಅದು ಗ್ರಾಹಕರ ಮೇಲೆ ಬೀರುವ ಪರಿಣಾಮ, ಮುಷ್ಕರದ ವ್ಯಾಪ್ತಿ, ಹೀಗೆ ಹಲವು ವಿಚಾರಗಳ ಬಗ್ಗೆ ವಿವಿಧ ಬ್ಯಾಂಕ್ ಯೂನಿಯನ್ಗಳಿಗೆ ಸಂಬಂಧಿಸಿದವರು ವಾರ್ತಾಭಾರತಿ ಜೊತೆ ಮಾತನಾಡಿದ್ದಾರೆ. ನೋಡಿ, ಮೊನ್ನೆ ನಮ್ಮ ವಿತ್ತ ಮಂತ್ರಿಯವರಾದ ನಿರ್ಮಲಾ ಸೀತಾರಾಮನ್ ಈ ಸುಧಾರಣೆ ನಿಟ್ಟಿನಲ್ಲಿ ಕೆಲವೊಂದು ಮಹತ್ವದ ಕೆಲವು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ IDBI ಬ್ಯಾಂಕ್ ಮತ್ತು 2 ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಅದೇ ರೀತಿ ನಮ್ಮ ಜನರಲ್ ಇನ್ಶೂರೆನ್ಸ್ ಖಾಸಗೀಕರಣ, ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿ ಖಾಸಗೀಕರಣ, ಅದೇ ರೀತಿ LICಯಲ್ಲಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನಲ್ಲಿ 74% FDI, ಹಾಗೆ ಬಹಳಷ್ಟು ಈ PSUಗಳನ್ನು ಖಾಸಗೀಕರಣಕ್ಕೆ ಒಳಪಡಿಸುವ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಎಲ್ಲ ಘೋಷಣೆಗಳು ಅದು ಪ್ರತಿಗಾಮಿ ಕ್ರಮಗಳಾಗುವುದರಿಂದ ಖಂಡಿತವಾಗಿ ನಮ್ಮ ಈ ಬ್ಯಾಂಕುಗಳಲ್ಲಿ ಸಾರ್ವಜನಿಕ ಬ್ಯಾಂಕುಗಳಲ್ಲಿ ಹಾಗೂ ಜನರಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಹಾಗೂ LICಯಲ್ಲಿ ಉದ್ಯೋಗಿಗಳು ಇದರ ವಿರುದ್ಧವಾಗಿ ಹೋರಾಡುವ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು. ಇದರ ಒಂದು ಹಂತದ ಕಾರ್ಯಕ್ರಮವನ್ನು ಅಂತ್ಯಗೊಳಿಸೇನೆಂದರೆ 15 ಮತ್ತು 16 2 ದಿವಸ ಎಲ್ಲ ಬ್ಯಾಂಕ್ 10 ಲಕ್ಷ ಉದ್ಯೋಗಿಗಳು ಹಾಗೂ ಅಧಿಕಾರಿಗಳು 2 ದಿವಸದ ಸಾಂಕೇತಿಕ ಮುಷ್ಕರವನ್ನು ಹೂಡಲಿದ್ದಾರೆ. ಇದರ ಅಂಗವಾಗಿ ನಾವು ಮಂಗಳೂರಲ್ಲಿ 15 ತಾರೀಕಿನಂದು ಬೆಳಿಗ್ಗೆ 10 ಗಂಟೆಗೆ ಒಂದು ಬೃಹತ್ ಮತ ಪ್ರದರ್ಶನ ನಡೆಸ್ತಾ ಇದ್ದೇವೆ. ಅದೇ ರೀತಿ 11 ಗಂಟೆಯಿಂದ 1:30 ಗಂಟೆ ತನಕ ನಾವೊಂದು ಧರಣಿ ಸತ್ಯಾಗ್ರಹ ಇದನ್ನು ನಾವು ನಡೆಸಲಿಕ್ಕೆ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಇದು ನಾವು ಈ ಹೋರಾಟ ಯಾಕೆಂದರೆ 1969ರಲ್ಲಿ 14 ಖಾಸಗಿ ಬ್ಯಾಂಕ್ಗಳು ಸಾರ್ವಜನಿಕಗೊಂಡು, ಅಂದರೆ ನ್ಯಾಷನಲೈಸ್ ಆಯಿತು 1969ರಲ್ಲಿ. ತದನಂತರ 6 ಬ್ಯಾಂಕ್ಗಳು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಅದು 6 ಬ್ಯಾಂಕ್ಗಳು ಪುನಃ 1980ರಲ್ಲಿ ಖಾಸಗಿಗೊಂಡವು. 1975ರಲ್ಲಿ ಈ ಗ್ರಾಮೀಣ ಬ್ಯಾಂಕ್ಗಳು ಅವು ತೆರೆಯಲ್ಪಟ್ಟವು. ಇದರ ಮೂಲ ಉದ್ದೇಶ ಏನೆಂದರೆ ಎಲ್ಲ ವರ್ಗದ ಜನರಿಗೆ ಸಾಲ ಸೌಲಭ್ಯ ಸಿಗಬೇಕು, ಜನರಿಂದ, ಈ ನಮ್ಮ ಸಾಮಾನ್ಯ ಜನರಿಂದ ಕ್ರೋಢೀಕರಿಸಲ್ಪಟ್ಟ ಠೇವಣಿಯನ್ನು ತುಂಬ ಎಲ್ಲ ಸೆಕ್ಟರ್ಸ್ಗಳಿಗೆ, ಎಲ್ಲ ಜನರಿಗೆ, ಅಂದರೆ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ, ಕುಶಲಕರ್ಮಿಗಳಿಗೆ, ರೈತರಿಗೆ, ಎಲ್ಲ ಸೆಕ್ಟರ್ಸ್ಗಳಿಗೆ ಒಂದು ಸಾಲ ಸೌಲಭ್ಯವನ್ನು ಕೊಡಬೇಕಂತ ಒಂದು ನಿಟ್ಟಿನಲ್ಲಿ ಅಂದಿನ ಪ್ರಧಾನಮಂತ್ರಿಯವರಾದ ಶ್ರೀಮತಿ ಇಂದಿರಾ ಗಾಂಧಿಯವರು 14 ಬ್ಯಾಂಕುಗಳು, ಅದು ನಂತರ 6 ಬ್ಯಾಂಕ್, ಒಟ್ಟಿಗೆ 20 ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿತು. ಸೊ ಈಗ ಈ ಸರ್ಕಾರ, ನಮ್ಮ ಈಗಿನ NDA ಸರ್ಕಾರ, ಅದು ಬಂದ ದಿವಸದಿಂದ ಈ ನಮ್ಮ ಖಾಸಗೀಕರಣ ಒಂದು ಹೆಜ್ಜೆ, ಅಂದರೆ ಬಹಳಷ್ಟು ಒಂದು ಮುತುರ್ವಹಿಸಿ, ಅಂದರೆ ಎಲ್ಲ ಉದ್ಯಮಗಳು ಖಾಸಗೀಕರಣ ಮಾಡಬೇಕಾದ ಒಂದು ಆ ಏಜೆಂಡ್ ಇಟ್ಕೊಂಡು ಬಹಳಷ್ಟು ಒಂದು
ಒಂದು ರಭಸದಲ್ಲಿ ಮುಂದೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈಲ್ವೇಸ್ ಅವರು ಅದು ಸಹ ಖಾಸಗಿಗೊಂಡಿತ್ತು ರೀಸೆಂಟ್ಲಿ. ಅದೇ ರೀತಿ ನಮ್ಮ ಈ ವಿಮಾನ ನಿಲ್ದಾಣಗಳು, ಅದೇ ರೀತಿ BSNL ಎಲ್ಲ ವಲಯಗಳು ಈಗ ಖಾಸಗೀಕರಣಗೊಳ್ತಾ ಇದೆ. ಖಂಡಿತವಾಗಿಯೂ ನಮ್ಮ ದೇಶಕ್ಕೆ, ನಾವು ನಮ್ಮ ದೇಶದಲ್ಲಿ 135 ಕೋಟಿಯಷ್ಟು ಜನಸಂಖ್ಯೆ ಇರುವ ದೇಶಕ್ಕೆ ನಮಗೆ ಬಹಳಷ್ಟು ಸಂಖ್ಯೆಯ ಯಾವುದು ಶಾಖೆಗಳು, ಬ್ಯಾಂಕಿನ ಶಾಖೆಗಳು ಬೇಕಾಗ್ತದೆ. ಯಾಕೆಂದರೆ ಸಾಧಾರಣ ಒಂದು 70% ಜನರು ಈ ಗ್ರಾಮೀಣ ಭಾಗದಲ್ಲಿ ವಾಸಿಸುವವರು. ಈ ಖಾಸಗೀಕರಣಗೊಂಡ ಮೇಲೆ ಸಪೋಸ್ ಈಗ ಬ್ಯಾಂಕುಗಳು ಖಾಸಗೀಕರಣಗೊಂಡರೆ ಖಂಡಿತವಾಗಿ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಒಂದು ಸಾಲ ಸೌಲಭ್ಯ ವಂಚಿತರಾಗ್ತಾರೆ. ಈ ಬ್ಯಾಂಕುಗಳು, ಈ ಖಾಸಗಿ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡ ಮೇಲೆ ಅದು ಎಷ್ಟೋ ಜನರಿಗೆ, ಲಕ್ಷಾಂತರ ಜನರಿಗೆ ಒಂದು ಉದ್ಯೋಗ ಅವಕಾಶ ಸಿಕ್ಕಿತು. ಖಂಡಿತವಾಗಿಯೂ ಇದು ಖಾಸಗೀಕರಣಗೊಂಡ್ರೆ ಅವರ ಮೂಲ ಉದ್ದೇಶ ಏನಂದರೆ ಲಾಭ ಮತ್ತು ಸೂಪರ್ ಪ್ರಾಫಿಟ್ ನಾವು ಹೇಳ್ತೇವೆ. ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ನಮಗೆ ಗೊತ್ತುಂಟು, ಎಲ್ಲ ಕಾರ್ಪೊರೇಟ್ಸ್ ಯಾವ ರೀತಿ ಕೆಲಸ ಮಾಡ್ತಾರೆ. ಖಂಡಿತವಾಗಿ ಇದು ಖಾಸಗಿಗೊಂಡ ಮೇಲೆ ಎಲ್ಲ ಏನು ನಮ್ಮ ಒಂದು ರಾಷ್ಟ್ರೀಕರಣಗೊಂಡ ಮೇಲೆ ಏನೆಲ್ಲ ಒಳ್ಳೆಯ ಒಂದು ಸುಧಾರಣೆಗಳಾದವು ಅದೆಲ್ಲ ಹಿಮ್ಮೆಟ್ಟಿಸಿ ಮೊದಲಿನ ಪರಿಸ್ಥಿತಿ 1969 ಮೊದಲಿನ ಪರಿಸ್ಥಿತಿ ಬರುತ್ತಂತ ನಮಗೆ ಒಂದು ಖಾತ್ರಿ ಉಂಟು. ಖಂಡಿತವಾಗಿ ಹಾಗೆ ಆಗ್ತದೆ. ಯಾಕೆಂದರೆ 1969 ಮೊದಲು ಎಲ್ಲ ಬ್ಯಾಂಕುಗಳು ಒಂದು ಕೆಲವು ವರ್ಗಗಳಿಗೆ, ಶ್ರೀಮಂತ ವರ್ಗದವರಿಗೆ ಮಾತ್ರ ಒಂದು ಮೀಸಲಾಗಿಟ್ಟು ಸೀಮಿತವಾಗಿದ್ದವು. ಸೊ ಖಂಡಿತವಾಗಿ ಆ ಒಂದು ಪರಿಸ್ಥಿತಿ ಬರ್ತದೆ. ಯಾಕೆಂದರೆ 1947ರಿಂದ 1969 ತನಕ ಸಾಧಾರಣ ಒಂದು 500 ಖಾಸಗಿ ಬ್ಯಾಂಕುಗಳು ಮುಚ್ಚಲ್ಪಟ್ಟವು, ದಿವಾಳಿ ಹೊಂದಿದವು, ಎಲ್ಲ ಆಯಿತು. ಆದರೆ ಈವನ್ 1969 ನಂತರ ಸಹ ಸಾಧಾರಣ ಒಂದು 38 ಖಾಸಗಿ ವಲಯದ ಬ್ಯಾಂಕುಗಳು ಮುಚ್ಚಲ್ಪಟ್ಟವು. ಈ ಮುಚ್ಚಲ್ಪಟ್ಟ ಬ್ಯಾಂಕುಗಳು ಈ ನಮ್ಮ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಮಾಡಿ ಆ ರೀತಿಯಲ್ಲಿ ನಾವು ನಮ್ಮ ಜನಸಾಮಾನ್ಯರು ಏನು ಠೇವಣಿನ ಅವರು ಕ್ರೋಢೀಕರಿಸಿದರು ಅದೆಲ್ಲ ನಾವು ಅವರಿಗೆ ಕೊಡುವ ಒಂದು ಸ್ಟೆಪ್ ತೆಗೆದುಕೊಂಡಿದ್ದೇವೆ ಎಲ್ಲ ರಾಷ್ಟ್ರೀಕರಣ ಬ್ಯಾಂಕ್ಗಳು. ಸೊ ಈ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳು ಕೊಟ್ಟ ಒಂದು ಕೊಡುಗೆ ಪ್ರೈವೇಟ್ ಬ್ಯಾಂಕ್ಗಳು, ಅದಕ್ಕೆ ನಮ್ಮ ಖಾಸಗಿ ಬ್ಯಾಂಕ್ಗಳು ಖಂಡಿತವಾಗಿ ಕೊಡುವುದಿಲ್ಲ. ನಾವು ಇದು ಮೊದಲು ನೋಡಿದ್ದೇವೆ. ಇನ್ನು ಮುಂದೆ ನಾವು ಯಾಕೆಂದರೆ ಹೇಳಿದ್ರೆ, ಈಗ ಖಾಸಗೀಕರಣಗೊಂಡ ಎಲ್ಲ ಬ್ಯಾಂಕುಗಳು ಅಂದರೆ ಕೆಲವು ಬ್ಯಾಂಕುಗಳು ಆಲ್ರೆಡಿ ಖಾಸಗಿ ಇದ್ದ, ಬಟ್ ಅವರು ನೋಡುವುದೇನೆಂದರೆ ಈಗ ICICI ಬ್ಯಾಂಕ್, ಅದೇ ರೀತಿ ನಿಮ್ಮ HDFC ಬ್ಯಾಂಕ್, ಯೆಸ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳು ನೋಡಿದ್ದೇವೆ. ಅದು ಒಂದು ವರ್ಗಕ್ಕೆ, ಒಂದು ಶ್ರೀಮಂತ ವರ್ಗಕ್ಕೆ ಬಹಳ ಒಂದು ಸೀಮಿತವಾದ ಬ್ಯಾಂಕುಗಳು. ಇದಕ್ಕೋಸ್ಕರ ಈ ಸರ್ಕಾರ ಈ ತಪ್ಪು ಧೋರಣೆ ಒಂದು ತೆಗೆದುಕೊಂಡ ಕಾರಣಕ್ಕಾಗಿ ಎಲ್ಲ 10 ಲಕ್ಷ ಬ್ಯಾಂಕ್ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು 2 ದಿವಸ ನಾವು ಸ್ಟ್ರೈಕ್ ಮಾಡ್ತೇವೆ. ಇದರಿಂದ ಸಪೋಸ್ ಇದಕ್ಕೆ ನಾವು ನಮ್ಮ ಸರ್ಕಾರ ಸ್ಪಂದಿಸದಿದ್ದರೆ ಈ ಹೋರಾಟ ಇನ್ನೂ ಸಹ ಉಗ್ರ ರೂಪ ತಾಳ್ತಂದು ನಮಗೆ ಈ ಸಮಯದಲ್ಲಿ ನಾನು ನಿಮಗೆ ತಿಳಿಯಲು ಇಚ್ಛೆಪಡ್ತೇನೆ. ಈ ಸರ್ಕಾರದ ಅಭಿಪ್ರಾಯ ಏನಂದರೆ, ಪ್ರಪ್ರಥಮವಾಗಿ ತುಂಬ ವೇದಿಕೆಗಳಲ್ಲಿ ಈ ಮಾತನ್ನು ಅವರು ಹೇಳಿದ್ದಾರೆ, ಪ್ರಧಾನಮಂತ್ರಿಯವರು ರಿಪೀಟ್ ಮಾಡಿದ್ದಾರೆ. ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಡೂ ಬಿಸ್ನೆಸ್, ಅಂದರೆ ಸರ್ಕಾರಗಳು ವ್ಯಾಪಾರ ಮಾಡಬಾರ್ದು, ಇದು ಒಂದು ಅವರ ಆರ್ಗ್ಯುಮೆಂಟು. ಎರಡನೇದಾಗಿ, ಈ ಬ್ಯಾಂಕ್ಗಳಿಗೆ ಬ್ಯಾಸಲ್ ಏನು ಕಂಪ್ಲಯನ್ಸ್ಗಾಗಿ ಕ್ಯಾಪಿಟಲ್ ತುಂಬ ಬೇಕಾಗ್ತದೆ, ಅಷ್ಟು ಕ್ಯಾಪಿಟಲ್ ಕೊಡುವ ಸಂದರ್ಭ ಈಗ ಇಲ್ಲ, ಎರಡನೇದು. ಮೂರನೇದಾಗಿ, ಖಾಸಗೀಕರಣ ಮಾಡೋದ್ರಿಂದ ಬ್ಯಾಂಕುಗಳು ಇಂಪ್ರೂವ್ ಆಗ್ತವೆ, ಅದರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತದೆ, ಅವು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತವೆ. ಇದು ಮೂರು ಈ ಬೇಸಿಸ್ನಲ್ಲಿ ಅವರು ಖಾಸಗೀಕರಣಕ್ಕೆ ಮುಂದುವರಿತಾ ಇದ್ದಾರೆ. ಪ್ರಪ್ರಥಮವಾಗಿ ನಾನು ಹೇಳುವುದಂದರೆ, ಅವರು ಗೌರ್ಮೆಂಟು ವ್ಯಾಪಾರ ಮಾಡಬಾರ್ದು ಅನ್ನೋ ಬಗ್ಗೆ ನನ್ನ ತರ್ಕ ಏನಂದರೆ, ಭಾರತದ ಸಂವಿಧಾನ ಆರ್ಟಿಕಲ್ 39 ಪ್ರಕಾರ ನಮ್ಮ ರಿಸೋರ್ಸಸ್ನಲ್ಲಿ ಏನು ದೇಶದಲ್ಲಿರುವ ರಿಸೋರ್ಸಸ್ಸನ್ನು
ಸರಿಯಾಗಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು, ಎಲ್ಲರೂ ಅದರ ಉಪಯೋಗ ಆಗುವಂತೆ ಮಾಡಬೇಕು ಒಂದು. ಎರಡನೇದಾಗಿ ಅಲ್ಲಿ 5-6 ಪಾಯಿಂಟ್ಸ್ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು ಆರ್ಟಿಕಲ್ 39ರಲ್ಲಿ ನಮ್ಮ ಯುವಕರಿಗೆ ಯಾವುದೇ ರೀತಿಯಿಂದ ಎಕ್ಸ್ಪ್ಲಾಯಿಟೇಷನ್ನು ಉದ್ಯೋಗದಲ್ಲಿ ಆಗಲಿ ಬೇರೆ ಯಾವುದೇ ರೀತಿಯಾಗಲಿ ಅವರಿಗೆ ಆಗದಂತೆ ಅದನ್ನು ರಕ್ಷಿಸಬೇಕು. ಇದು 2 ಇಂಪಾರ್ಟೆಂಟು ಅಲ್ಲಿ ಉಂಟು. ಈಗ ನೀವು ಪ್ರಪ್ರಥಮವಾಗಿ ನಾವೀಗ ಹೇಳುವಾಗ ಈ ರಿಸೋರ್ಸಸ್ ಅಂದರೆ ಏನು? ಈಗ ಭಾರತದಲ್ಲಿ ತುಂಬ ಸಾರ್ವಜನಿಕ ವಲಯಗಳಿವೆ. ಅದು ಪೆಟ್ರೋಲ್ ವಲಯ ಆಗಿರ್ಬೋದು, ಅಥವಾ ನಮ್ಮದು ಬ್ಯಾಂಕಿಂಗ್ ಇರ್ಬೋದು, ಇನ್ನೂ ತುಂಬ ನಮ್ಮಲ್ಲಿ 296 ಈಗ ಸಾರ್ವಜನಿಕ ವಲಯದ ಬೇರೆ ಬೇರೆ ಉದ್ಯೋಗಗಳು ಉಂಟು. ಇವೆಲ್ಲ ಯಾಕೆ ಸಾರ್ವಜನಿಕ ವಲಯದಲ್ಲಿದ್ದಾವೆ ಅಂದರೆ ಈ ಎಲ್ಲ ರಿಸೋರ್ಸ್ಗಳನ್ನು ಉಪಯೋಗಿಸಿ ಸರ್ಕಾರ ಏನು ಅದರಿಂದ ಬರುವ ಉತ್ಪನ್ನವನ್ನು ಎಲ್ಲರಿಗೂ, ಎಲ್ಲ ಸಾರ್ವಜನಿಕರಿಗೂ, ಎಲ್ಲ ಪ್ರಜೆಗಳಿಗೂ ಸಿಗುವಂತೆ ಮಾಡಬೇಕಾಗಿದ್ದು ಒಂದು. ಎರಡನೇದಾಗಿ ಈ ಸಾರ್ವಜನಿಕ ವಲಯಗಳ ಮೂಲಕ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಮಾಡಿ ನಮ್ಮ ಯುವಕರಿಗೆ ಇಲ್ಲಿ ಉದ್ಯೋಗಗಳು ಸಿಗುವಂತೆ ಮಾಡಬೇಕಾದ್ದು. ಇದು 2 ಮುಖ್ಯ ಕರ್ತವ್ಯಗಳು. ಈಗ ಏನು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ತುಂಬ ಸಾರ್ವಜನಿಕ ವಲಯಗಳ ಉದ್ಯಮಿಗಳು ಸರ್ಕಾರಕ್ಕೆ ಸಾಕಷ್ಟು ಲಾಭವನ್ನು ಕೊಡ್ತಾ ಇದೆ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. BPCL ಇವತ್ತು ಭಾರತ ಪೆಟ್ರೋಲ್ ಕಾರ್ಪೊರೇಷನನ್ನು ಅವರು ಸೇಲ್ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ನಿರ್ಧಾರ ಆಗಿದೆ, 33,000 ಕೋಟಿಗೆ ಅದನ್ನು ಸೇಲ್ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. BPCL ಪ್ರತಿ ವರ್ಷ ಇಷ್ಟು ವರ್ಷದ ನೀವು ಅವರದ್ದು ಬ್ಯಾಲೆನ್ಸ್ ಶೀಟ್ ನೋಡಿದರೆ ಕನಿಷ್ಠ ಅಂದರೂ 5,000 ಕೋಟಿ ಪ್ರತಿ ವರ್ಷ ಲಾಭವನ್ನೇ ಕೊಡ್ತದೆ. ಅದಲ್ಲದೆ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, GSTಯನ್ನು ಹೊರತುಪಡಿಸಿ ಅಷ್ಟು ಪ್ರತಿ ವರ್ಷ 5,000 ಡಿವಿಡೆಂಡ್ ಕೊಡುವಂಥ ಲಾಭ ಕೊಡುವ ಒಂದು ಕಂಪನಿಯನ್ನು ಕೇವಲ 33,000 ಕೋಟಿಗೆ ನೀವು ಯಾರಿಗೂ ಸೇಲ್ ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ ಅಂದರೆ ಇದು ನಾವು ಹಿಂದೆ ಕೇಳಿದೆವಲ್ಲ, ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಇದು ಕೊಲ್ಲುವುದಲ್ಲ, ಈಗ ಮಾರ್ತಾ ಇದ್ದಾರೆ, ಚಿನ್ನದ ಕೋಳಿಯನ್ನು ಮಾರ್ತಾ ಇದ್ದಾರೆ ಬೇರೆಯವರಿಗೆ. ಅದು ಪ್ರತಿ ವರ್ಷ ಅವರಿಗೆ ಬೇಕಷ್ಟು ಡಿವಿಡೆಂಡ್ ಕೊಡ್ತದೆ. ಇಲ್ಲಿ ಇನ್ನೊಂದು ಈ ಸರ್ಕಾರದ ಮೇಲೆ ಆಪಾದನೆ ಉಂಟು. ಇವರು ಎಲ್ಲವನ್ನು ಅವರ ಉದ್ಯೋಗಪತಿಗಳಿಗೆ, ಅವರ ಸಮೀಪದ ಉದ್ಯೋಗಪತಿಗಳಿಗೆ ಮಾರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ BPCL ಇದನ್ನೇ ನೀವು ನೋಡ್ಬೋದು. ಇಲ್ಲಿ BPCLನ್ನು ತಗೊಳ್ಳುವ ಕ್ಷಮತೆ ಇರುವ ಕಂಪನಿಗಳು ಯಾರಿದ್ದಾರೆ? ಭಾರತದಲ್ಲಿ ಬರೀ ರಿಲಯನ್ಸ್ ಪೆಟ್ರೋಲಿಯಂ ಮಾತ್ರ ಉಂಟು. ಅದು ಬಿಟ್ಟರೆ ಸೌದಿ ಅರೇಬಿಯಾದ ಅರಾಮ್ಕೋ ಉಂಟು ಮತ್ತು ಬ್ರಿಟನ್ ಆಯಿಲ್ ಕಂಪನಿ ಉಂಟು. ಇವು 2 ಸೌದಿ ಅರೇಬಿಯಾದ ಅರಾಮ್ಕೋ ಮತ್ತು ಬ್ರಿಟನ್ ಆಯಿಲ್ ಕಂಪನಿಗಳ ಜೊತೆಗೆ ಆಲ್ರೆಡಿ ರಿಲಯನ್ಸ್ ಕಂಪನಿ ಆಲ್ರೆಡಿ ಅರೇಂಜ್ಮೆಂಟ್ ಮಾಡ್ಕೊಂಡಿದೆ, ಅವ್ರದ್ದು ಟೈಅಪ್ ಉಂಟು. ಅಂದರೆ ನೀವು ಇದು ಯಾವುದೇ ರೀತಿಯಿಂದ ನೀವು ಹರಾಜು ಮಾಡಿ 33,000ಕ್ಕೆ ಸೇಲ್ ಮಾಡಿದರೆ ಇದು ಅವರಿಗೆ ಹೋಗೋದು, ಅಂಬಾನಿಗೆ ಹೋಗೋದು ಖಾತ್ರಿ ಅಂತ ಆಗಿದೆ. ಅದು ಒಂದು. ಈಗ BSNL ಬನ್ನಿ. BSNL ಎಷ್ಟು ಲಾಭವನ್ನು ಮಾಡಿಕೊಟ್ಟು ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿತು. ಅವರದ್ದು 1 ಲಕ್ಷ ಬೇರೆ ಬೇರೆ ಟವರು ದೇಶಾದ್ಯಂತ ಇವೆ. ಆ ಎಲ್ಲ ಟವರ್ಗಳನ್ನು ಇವತ್ತು ಜಿಯೋ ಕಮ್ಯುನಿಕೇಷನ್ಸ್ ಯೂಸ್ ಮಾಡ್ತಾ ಇದೆ. ಆದರೆ BSNLಗೆ ಇದುವರೆಗೂ ಕೂಡ 4G ಉಪಯೋಗಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. 4 ಲಕ್ಷ ಕೋಟಿ ಆಸ್ತಿಯನ್ನು ಹೊಂದಿರುವ BSNLಗೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ಗೆ ಇಂಪೋರ್ಟ್ ಮಾಡಿಕೊಂಡು ಡೆವಲಪ್ ಮಾಡಲಿಕ್ಕೆ 10,000 ಕೋಟಿ ಒಂದು ಸಾಲವನ್ನು ಪಡೀಲಿಕ್ಕೆ ಸರ್ಕಾರ ಅನುಮತಿ ಕೊಡಲಿಲ್ಲ. ಅದಲ್ಲದೆ 4G ಪರ್ಮಿಷನ್ ಕೊಡಿ ಅಂತೇಳಿ ಅಲ್ಲಿಯ ಎಂಪ್ಲಾಯೀಸು, ಅಲ್ಲಿ ಎಲ್ಲ ಉದ್ಯೋಗಿಗಳೆಲ್ಲ ಸ್ಟ್ರೈಕಲ್ಲಿ ಹೋಗುವಾಗ ಜನವರಿಯಲ್ಲಿ ಅವರಿಗೆ ಕೊಡಬಹುದು ಅಂತೇಳಿ ಒಂದು ನಿರ್ಧಾರ ಮಾಡಿ ಏಪ್ರಿಲ್ ಬರುವಾಗ ಪುನಃ ಅದನ್ನು ವಿಡ್ರಾ ಮಾಡಿದರು. ಅಂದರೆ ನೀವು ಸಾರ್ವಜನಿಕ ವಲಯದ ಇಂಥ ಉದ್ಯಮಿಗಳನ್ನು ನೀವು ಅದು ಹಾಳಾಗುವಂತೆ ಮಾಡಿ ಆಮೇಲೆ ಅದನ್ನು ಖಾಸಗೀಕರಣಕ್ಕೆ, ಖಾಸಗಿಯವರ ಕೈಗೆ ಕೊಡುವುದು ನಿಮ್ಮದು ಒಂದು ಹುನ್ನಾರ. ಅದೇ ರೀತಿ ಈಗ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ, ಸಾರ್ವಜನಿಕ ಬ್ಯಾಂಕು ಇದು ಎಲ್ಲ ಈಗ ನಮ್ಮ ವಿನ್ಸೆಂಟ್ ಅವರು ಹೇಳಿದಾಗೆ ಪ್ರತಿ ವರ್ಷವೂ ಕೂಡ ನಮ್ಮದು ಆಪರೇಟಿಂಗ್ ಪ್ರಾಫಿಟು, ಬಿಕಾಸ್ ನೀವು ನೆಟ್ ಪ್ರಾಫಿಟ್ ನೋಡಿದರೆ ಖಂಡಿತ, ಯಾಕಂದರೆ ನಮ್ಮಲ್ಲಿ ಅನುತ್ಪಾದಕ ಆಸ್ತಿಗಳು ತುಂಬ ಆಗಿವೆ. ಅದಕ್ಕೆ ಹೆಚ್ಚಿನ ಕಾರಣ ನಮ್ಮಲ್ಲಿ 80%ಗಿಂತ ಹೆಚ್ಚು ಅನುತ್ಪಾದಕ ಆಸ್ತಿಯಲ್ಲಿ ಪಾತ್ರಗಳಿರೋದು ಕಾರ್ಪೊರೇಟ್ ವಲಯಗಳದ್ದು. ಅಂಥ ಕಾರ್ಪೊರೇಟ್ ವಲಯಗಳಿಗೆ ನೀವು ತಗೊಂಡೋಗಿ ಇಡೀ ಬ್ಯಾಂಕನ್ನೇ ಕೊಡ್ತದೆ. ಇದು ನಮ್ಮ ಖಾಸಗೀಕರಣದಿಂದ ರಾಷ್ಟ್ರೀಕರಣ ಆಗಿದ್ದು ಯಾಕೆ? ಆಗ ಮೇಡಮ್ ಇಂದಿರಾ ಗಾಂಧಿ ಮಾಡಿದ ಕಾರಣ ಯಾಕಂದರೆ ಈ ಖಾಸಗೀಕರಣದಲ್ಲಿರುವ ಬ್ಯಾಂಕ್ಗಳು ತಮ್ಮದೇ ಉದ್ಯೋಗಗಳಿಗೆ ಲೋನ್ ಕೊಟ್ಟು ಅದನ್ನು ಅನುತ್ಪಾದಕ ಮಾಡಿ ಅದನ್ನು ರೈಟ್ ಆಫ್ ಮಾಡಿ ಸಾರ್ವಜನಿಕರ ಡೆಪಾಸಿಟ್ಸನ್ನು, ಠೇವಣಿಗಳನ್ನು ಮುಳುಗಿಸಿ ಹಾಕ್ತಾಯಿದ್ರು. ಅದನ್ನು ತಡೆಯಬೇಕು. ಮತ್ತು ಸಾರ್ವಜನಿಕ ಬ್ಯಾಂಕ್ಗಳು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಉದ್ಯೋಗಗಳಿಗೂ ಸಾಲವನ್ನು ನೀಡುವಂತಾಗಬೇಕು. ಅದು ಸಣ್ಣ ಫಾರ್ಮರ್ಸ್ ಇರ್ಬೋದು, ಸಣ್ಣ ಉದ್ಯೋಗಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವರಿಗೆಲ್ಲ ಇದರ ಸಾಲ ಸೌಲಭ್ಯ ಕೊಡಲಿಕ್ಕೆ ಸಾರ್ವಜನಿಕ ಬ್ಯಾಂಕಿಂದ ಸಾಧ್ಯ ಅನ್ನುವ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ರಾಷ್ಟ್ರೀಕರಣ ಆಯಿತು. ಇವತ್ತು ನಾವೇನು ಮಾಡ್ತೀವಿ, ಅದನ್ನೆಲ್ಲ ಮುಳುಗಿಸಿ ತಿರುಗಿ ಪುನಃ ನಾವು ಖಾಸಗೀಕರಣಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಚಕ್ರವನ್ನು ತಿರುಗಿಸಿ ವಾಪಸ್ ಅಲ್ಲಿಗೆ ಕೊಂಡು ಹೋಗ್ತಾ ಇದ್ದೇವೆ. ಅದು ಪ್ರಪ್ರಥಮವಾಗಿ ತಪ್ಪು. ಆದ್ದರಿಂದ ಈ
ಸರ್ಕಾರ ಉದ್ಯೋಗ ವ್ಯಾಪಾರ ಮಾಡಬಾರ್ದು ಅನ್ನುವ ಒಂದು ಈ ಮನೋಭಾವನೆಯನ್ನು ಸರ್ಕಾರದಲ್ಲಿ ಇದೆ, ಅದು ತಪ್ಪು. ನನ್ನ ಪ್ರಪ್ರಥಮವಾಗಿ ನಾನು ಅದನ್ನು ಇದು ಮಾಡ್ತೇನೆ. ಇನ್ನೊಂದು ಹೇಳೋದಾದರೆ ಕ್ಯಾಪಿಟಲ್ ತುಂಬ ಬೇಕಾಗ್ತದೆ, ಆದ್ದರಿಂದ ನಾವು ಇದನ್ನು ಪ್ರೈವೇಟ್ ಕೊಡ್ತೇವೆ. ಕ್ಯಾಪಿಟಲ್ ಯಾರಿಗೆ? ಬ್ಯಾಸೆಲ್ 3 ಕಂಪ್ಲೈನ್ಸ್ ಯಾರಿಗೆ ಬೇಕು? ಇಂಟರ್ನ್ಯಾಷನಲ್ ಬ್ರಾಂಚ್ಗಳಿರುವ ಬ್ಯಾಂಕುಗಳಿಗೆ ಬೇಕು. ನಮ್ಮಲ್ಲಿ ಭಾರತದಲ್ಲಿರುವ ಈಗ 20 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಆಗಿತ್ತು, ಅದರಲ್ಲೊಂದು 4-5 ಬ್ಯಾಂಕುಗಳು ಮಾತ್ರ ನಮ್ಮದು ವಿದೇಶಗಳಲ್ಲಿ ಬ್ರಾಂಚ್ಗಳಿವೆ, ಉಳಿದವ್ರಿಗೆ ಬೇಕಾಗಿಲ್ಲ. ನೀವು ಈಗ ಇರುವ ಕ್ಯಾಪಿಟಲಲ್ಲಿ ಬಂಡವಾಳದಲ್ಲಿ ನಡೆಸ್ಕೊಂಡು ಹೋಗ್ಬೋದು, ಚೆನ್ನಾಗಿ ನಡೀತಾ ಉಂಟು, ಅದರಲ್ಲಿ ಏನೂ ತಂದಿಲ್ಲ. ಅದಲ್ಲದೆ ನೀವೀಗ ಮರ್ಜ್ ಮಾಡಿ ಬೇರೆ ಬೇರೆ ಬ್ಯಾಂಕ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಅದನ್ನು ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀರಿ, ಒಂದು. ಎರಡನೇದಾಗಿ ಇನ್ನು ಕೊನೆಯ ಇನ್ನೊಂದು, ಪ್ರೈವೇಟೈಸೇಷನ್ ಆಗೋದ್ರಿಂದ ಅವುಗಳ ಉದ್ದಿಮೆ ಹೆಚ್ಚು ಒಳ್ಳೆಯದಾಗ್ತದೆ, ಉದ್ದಿಮೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತದೆ ಅನ್ನೋದು. ಅದಕ್ಕೆ ನಾನು ಕೆಲವು ಉದಾಹರಣೆ ಹೇಳ್ತೇನೆ. ಈಗಾಗಲೇ ಇವರು ಹೇಳಿದ್ರು, ಗ್ಲೋಬಲ್ ಟ್ರಸ್ಟ್ ಬ್ಯಾಂಕು ರಮೇಶ್ ಗೆಲ್ಲಿ ಅವರಿಗೆ ಒಂದು ಉತ್ತಮ ಉದ್ದಿಮೆದಾರ ಅಂತ ಒಂದು ದೊಡ್ಡ ಹೊಗಳಿಕೆ ಎಲ್ಲ ಕೊಟ್ಟರು. 10 ವರ್ಷದಲ್ಲಿ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಮಾಡಿದ 10 ವರ್ಷದಲ್ಲಿ ಅದು ಮುಳುಗಿತು ಅಂದರೆ ಅದರ ಎಲ್ಲ ನಮ್ಮ ಠೇವಣಿದಾರರು ಅವರ ಬಂಡವಾಳ, ಅವರ ಠೇವಣಿಯನ್ನು ಕಳೆದುಕೊಳ್ಳುವ ಒಂದು ಸನ್ನಿವೇಶ ಬಂದಾಗ ಸರ್ಕಾರ ಏನು ಮಾಡ್ತದೆ ಅಂದರೆ ಅದನ್ನು OBCಗೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸಿಗೆ, ಸಾರ್ವಜನಿಕ ಬ್ಯಾಂಕಿಗೆ ಅದನ್ನು ಮಾರಿ ಠೇವಣಿದಾರರನ್ನು ರಕ್ಷಿಸಿತು. ಅಂದರೆ ನಿಮಗೆ ಅಲ್ಲಿಗೆ ಯಾರು ಬೇಕಾಯಿತು? ಸಾರ್ವಜನಿಕ ಬ್ಯಾಂಕ್ ಬೇಕಾಯಿತು, ಆಯಿತು. ಆ ನಂತರ ನೀವು ಇವತ್ತು ICICI ಬ್ಯಾಂಕ್ ಕೇಳ್ಬೋದು, ದೊಡ್ಡ ಬ್ಯಾಂಕು, ತುಂಬ ಚೆನ್ನಾಗಿ ನಡೀತಾ ಇರುವ ಬ್ಯಾಂಕ್ ಅಂತೇಳಿ ಎಷ್ಟೊಂದು ಹೊಗಳಿಕೆ ಮಾಡಿದ್ರು. ಚಂದಾ ಕೋಚಾರಿಗೆ ಅವರಿಗೆ ಪದ್ಮಶ್ರೀ ಕೂಡ ಕೊಟ್ಟರಿ ನೀವು. ಆದರೆ ಆಗಿದ್ದೇನು, ಒಳಗಡೆಯಿಂದ ಎಲ್ಲ ಲೋನ್ಗಳು ನಿಮಗೆ ಬೇಕಾದವರಿಗೆ ಲೋನ್ ಕೊಟ್ಟು, ನಿಮ್ಮ ಹಿತಾಸಕ್ತಿ ಇರುವವರಿಗೆ ಲೋನ್ ಕೊಟ್ಟು, ಇವತ್ತು ಅದನ್ನು ಹೊರಗಡೆ ಬರುವಾಗ, ಇವತ್ತು CBI ಎನ್ಕ್ವೈರಿ ಆಗುವಾಗ ಅದರ ಬಗ್ಗೆ ಅದು ಒಂದೊಮ್ಮೆ ಸಾರ್ವಜನಿಕ ವಲಯದಲ್ಲಿದ್ದರೆ ಇಂಥ ಒಂದು ಸಂದರ್ಭ ಬರ್ತಾ ಇತ್ತಾ? ಆಗ ನಿಮ್ಮದು ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಬೋರ್ಡಲ್ಲಿ ಇರ್ತಾಯಿದ್ರು, RBI ರೆಪ್ರೆಸೆಂಟೇಟಿವ್ ಬೋರ್ಡಲ್ಲಿ ಇರ್ತಾಯಿದ್ರು. ಇಂಥದ್ದೊಂದು ಸಂದರ್ಭಕ್ಕೆ ಅವಕಾಶವೇ ಕೊಡ್ತಾ ಇರಲಿಲ್ಲ, ಬಟ್ ಅದು ನಡೀಲಿಲ್ಲ. ಆದ್ದರಿಂದ ಅದು ಒಂದು. ಇದು ನಮ್ಮ ಭಾರತದ ಮಟ್ಟಿಗೆ ಹೇಳೋದಾದರೆ, ನೀವು ಈಗ ಎಂಟೈರ್ ಜಗತ್ತಿನಲ್ಲಿಯೇ ನೋಡಿ, ಎಷ್ಟು ಯಾವ ಬ್ಯಾಂಕ್ಗಳು ಉಂಟು, ಎಲ್ಲೆಲ್ಲ ಪ್ರೈವೇಟ್ ಬ್ಯಾಂಕ್ಗಳು ಉಂಟು, ಅವೆಲ್ಲ ಕೂಡ ಕೊಲಾಪ್ಸ್ ಆದವು. ಅಮೇರಿಕಾದಲ್ಲಿ ಇರುವ ದೊಡ್ಡ ಬ್ಯಾಂಕ್ ಇರ್ಬೋದು, ನಾನು ಅಲ್ಲಿ ಒಂದು ಒಳ್ಳೆಯ ಉದಾಹರಣೆ ಒಂದು ಹೇಳ್ಬೋದು. ಅಮೇರಿಕಾದ ಕೆಲವು ಇದಕ್ಕೆ ನಮ್ಮದು ವೆಲ್ಸ್ ಫಾರ್ಗೋ ಬ್ಯಾಂಕು, ಅದು ಅವರಿಗೆ ಕೊಟ್ಟ ಒಂದು ಏನು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಉದ್ದಿಮೆದಾರ ಅಂಥೇಳಿ ಒಂದು ಪ್ರಶಸ್ತಿಯನ್ನೆಲ್ಲ ಕೊಟ್ಟರು ಎಂಟೈರ್ ವರ್ಲ್ಡಲ್ಲಿ. ಆದರೆ ಏನಾಯಿತು, ಅದು ಕೊಲಾಪ್ಸ್ ಆಗುವಾಗ ಸರ್ಕಾರ ಬರಬೇಕಾಯಿತು ಅವರನ್ನು ರಕ್ಷಿಸಲಿಕ್ಕೆ. ಅದೇ ರೀತಿ ಬ್ರಿಟನ್ನಲ್ಲಿ ಕೂಡ ಗೊತ್ತಿರ್ಬೋದು, ಸರ್ಕಾರಗಳು ಬಂದು ಅವುಗಳನ್ನು ರಕ್ಷಿಸಬೇಕಾದ ಒಂದು ಹೊಣೆ ಬಂತು ಅವರಿಗೆ. ಅಂದರೆ ನೀವು ಖಾಸಗೀಕರಣದಿಂದ ಬ್ಯಾಂಕುಗಳಾಗಲಿ ಅಥವಾ ಯಾವುದೇ ಉದ್ಯಮಗಳಾಗಲಿ ಅವು ಚೆನ್ನಾಗಿ ನಡೀತವೆ, ಅವು ಮತ್ತು ಹೆಚ್ಚು ಇಂಪ್ರೂವ್ ಮಾಡ್ತೇವೆ ಪರ್ಫಾರ್ಮೆನ್ಸ್ ಅನ್ನೋದು ತಪ್ಪು ಗ್ರಹಿಕೆ ಅನ್ನೋದು ನಮಗೆ ಇದು. ಈಗ ಯೆಸ್ ಬ್ಯಾಂಕ್ ನೋಡಿ, ನಮ್ಮಲ್ಲಿ ಸದ್ಯದಲ್ಲೇ ಆಗಿದ್ದು. ಇವತ್ತು ಯೆಸ್ ಬ್ಯಾಂಕನ್ನು ಯಾರು ರಕ್ಷಿಸ್ತಾ ಇದ್ದಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ ನಿಮಗೆ ಹಾಗಿದ್ರೆ ನೀವು ಖಾಸಗಿಯಲ್ಲಿರುವ ಯಾವ್ಯಾವ ಉದ್ಯಮಿಗಳು ನಷ್ಟದಲ್ಲಿದ್ದೇವೆ ಅವುಗಳ ರಕ್ಷೆಗೆ ನಿಮಗೆ ಸಾರ್ವಜನಿಕ ಬ್ಯಾಂಕುಗಳು, ಸಾರ್ವಜನಿಕ ವಲಯಗಳು ಬೇಕು. ಅದೇ ನೀವು ನಿಮ್ಮ ಬಂಡವಾಳಗಳನ್ನು ತೆಗೆದುಕೊಳ್ಳಲಿಕ್ಕೆ, ಸರ್ಕಾರಕ್ಕೆ ಬಂಡವಾಳ ತಗೊಳ್ಳಿಕ್ಕೆ ನೀವು ಅದನ್ನು ಮಾರುವ ಹುನ್ನಾರ ಮಾಡ್ತಾ ಇದ್ದೀರಿ. ಅದು ಖಂಡಿತ ತುಂಬ ತಪ್ಪು. ಅದು ಇವತ್ತು ನಾವು ಬ್ಯಾಂಕಿನ ಖಾಸಗೀಕರಣ ನಾವು ಯಾಕೆ ಒಂದು ಹೋರಾಡ್ತಿದ್ದೇವೆ ಅಂದರೆ, ಇವತ್ತು ನಮ್ಮ ಭಾರತದಲ್ಲಿ ನನ್ನ ಪ್ರಕಾರ ಹೇಳಿದ್ರು, ಇಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲ ಇಷ್ಟು ಜನ ಹುಟ್ಟಲಿಕ್ಕೆ ಕಾರಣ ಏನಂದರೆ ನಮ್ಮ ಎಜುಕೇಷನ್ ಲೋನು. ಸಾರ್ವಜನಿಕ ಬ್ಯಾಂಕುಗಳು ಕೊಡುವಷ್ಟು ವಿದ್ಯಾಭ್ಯಾಸದ ಲೋನು ಯಾವುದೇ ಪ್ರೈವೇಟ್ ಬ್ಯಾಂಕು ಕೊಡುವುದಿಲ್ಲ. ನಾನು ಅದು ಚಾಲೆಂಜ್ ಮಾಡ್ತೇನೆ. ಯಾವುದೇ ಪ್ರೈವೇಟ್ ಬ್ಯಾಂಕಲ್ಲಿ ಯಾರೇ ಒಂದು ಉದ್ಯೋಗಾಕಾಂಕ್ಷಿ ಹೋಗಿ ಸಾಲ ಕೇಳಿದರೆ ಅವರು ಅದಕ್ಕೆ ಸರಿಯಾಗಿ ಆಸ್ತಿಯೋ ಅಥವಾ ಬೇರೆ ಅನ್ನೋನು ರಕ್ಷಣೆಗೆ ಕೇಳದೆ ಅದು ಯಾರು ಕೂಡ ಲೋನ್ ಕೊಡೋದಿಲ್ಲ. ಆದರೆ ಸಾರ್ವಜನಿಕ ಬ್ಯಾಂಕಲ್ಲಿ ಸ್ಕೀಮ್ ಉಂಟು, ಗೈಡ್ಲೈನ್ಸ್ ಉಂಟು. 4 ಲಕ್ಷದವರೆಗೆ, ಈಗ 8 ಲಕ್ಷವರೆಗೆ ಯಾವುದೇ ಒಂದು ನಮ್ಮದು ಅದಕ್ಕೆ ಸರಿಯಾಗಿ ಯಾವ ಒಂದು ಸಾಲ ಸೌಲಭ್ಯ, ಅದಕ್ಕೆ ಯಾವುದೋ ಒಂದು ನಾವು ಆಸ್ತಿ ಪಾಸ್ತಿ ಏನು ಕೇಳದೆ ಅವ್ರಿಗೆ ಕೊಡ್ತೇವೆ. ಬಡವರ ಮಕ್ಕಳು ಇವತ್ತು ಎಂಜಿನಿಯರಿಂಗಿಗೋ, ಡಾಕ್ಟರ್ ಆಗಲಿಕ್ಕೋ ಅಥವಾ ಚಾರ್ಟರ್ಡ್ ಅಕೌಂಟ್ ಆಗಲಿಕ್ಕೋ ಒಂದು ಸಂದರ್ಭ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಬ್ಯಾಂಕಿಂದ, ಅದು ಬೇರೆ ಯಾರೂ ಮಾಡಲಿಲ್ಲ. ಅದನ್ನು ಸರ್ಕಾರ ಗಮನಿಸಬೇಕು. ಆದ್ದರಿಂದ ಸಾರ್ವಜನಿಕ ಬ್ಯಾಂಕುಗಳು ಏನು ನಮ್ಮ ದೇಶ ಉದ್ಧಾರಕ್ಕೆ ಮಾಡಿದೆ, ಇದುವರೆಗೆ ಕಾಂಟ್ರಿಬ್ಯೂಷನ್ ಮಾಡಿದೆ, ಅದನ್ನು ಸರ್ಕಾರ ಗಮನಿಸಬೇಕು. ಇಂಥ ಒಂದು ತಪ್ಪು ನಿರ್ಧಾರದಿಂದ ಅವರು ಹಿಂದೆ ಹೋಗಬೇಕಂತ ನಮ್ಮ ವಿನಂತಿ.
ನೋಡಿ, ನೀವು ಕೇಳಿದ ಪ್ರಶ್ನೆಯಲ್ಲಿ 2 ಪಾಯಿಂಟ್ ಬರುತ್ತೆ. ಒಂದು, ಪ್ರೈವೇಟ್ ಬ್ಯಾಂಕ್ಗಳು ಲಾಭ ಜಾಸ್ತಿ ಇದೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಲಾಭ ಕಡಿಮೆ ಇದೆ ಅಂತ ಹೇಳ್ತಿದ್ದೀರಿ. ಎರಡನೇದು, ಸರ್ವಿಸ್ ಬಗ್ಗೆ ಕೇಳಿದಿರಿ. ನಾನು ಪ್ರಾಫಿಟ್ ಬಗ್ಗೆ ಹೇಳ್ತೀನಿ. ನಾನು ಈಗ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಅವ್ರ ಉದ್ದೇಶನೇ ಪ್ರಾಫಿಟ್. ಯಾವುದೇ ಅವರು ಕಾರ್ಯಕ್ರಮ ಮಾಡಬೇಕಂದ್ರೂ, ಯಾವ ಒಂದು ಚಿಕ್ಕ ಲೋನ್ ಮಾಡಬೇಕಂದ್ರೂ, ಎನಿ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ಅದರೊಳಗಡೆ ಪ್ರಾಫಿಟ್ ನೋಡಿ ಮಾಡ್ತಾರೆ. ಬಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅದು ಸೋಷಿಯಲ್ ಆಬ್ಲಿಗೇಷನ್ಸ್ ತುಂಬ ಇದೆ. ನಮಗೆ ನಮ್ಮ ಮುಂಚೆ ಸತೀಶ್ ಶೆಟ್ಟರಾಗಲಿ ವಿನ್ಸೆಂಟ್ರಾಗಲಿ ಹೇಳಿದಾಗೆ ರೂರಲ್ ಬ್ರಾಂಚಸ್ನಲ್ಲಿ ತುಂಬ ಬ್ರಾಂಚಸ್ನಲ್ಲಿ ನಮಗೆ ರೆಂಟೂ ಅಷ್ಟು ಬರೋದಿಲ್ಲ, ಅಂದರೆ ಅದು ಲಾಸ್ ಆಗಿದೆ. ಆದರೂ ನಾವಲ್ಲಿ ಓಪನ್ ಮಾಡ್ತೀವಿ, ಅದು ಸೋಷಿಯಲ್ ಆಬ್ಲಿಗೇಷನಲ್ಲಿ ಮಾಡ್ತೀವಿ. ನಮ್ಮ ಜನಧನ್ ಯೋಜನಾ ಉಂಟು, ಅದರೊಳಗಡೆ ನಮ್ಮ ಅಕೌಂಟ್ ಓಪನ್ ಮಾಡೋಕ್ಕೆ ನಮಗೆ ಎಷ್ಟು ಅದಕ್ಕೆ ಖರ್ಚಾಗುತ್ತೋ ಅಷ್ಟು ಬ್ಯಾಲೆನ್ಸು ಇರೋದಿಲ್ಲ, ಅದರಿಂದ ನಮಗೆ ಬರೋದಿಲ್ಲ. ಮತ್ತು ನಿಮಗೆ ಪ್ರಾಫಿಟ್ ಬರೋದಿಲ್ಲ ಅಂತ ಹೇಳೋದು ಸರಿಯಾಗೋದಿಲ್ಲ. ಯಾಕಂದರೆ ನೀವು ಲಾಸ್ಟ್ ಐ ಥಿಂಕ್ 2019 ಅಥವಾ 2020 ನೋಡಿದ್ರೆ ನಮ್ಮ ಆಪರೇಟಿಂಗ್ ಪ್ರಾಫಿಟ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಪರೇಟಿಂಗ್ ಪ್ರಾಫಿಟ್ ಅಪ್ರಾಕ್ಸಿಮೇಟ್ಲಿ 1,50,000 crores ಇದೆ. ನಿಮ್ಗೆ ಆಪರೇಟಿಂಗ್ ಪ್ರಾಫಿಟ್ 1,50,000 crores ಇರುವಾಗ ಲಾಸ್ ಆಗಿದೆ ಅಂತ ಹೇಳಿದರೆ, ಅಂದರೆ ಅಷ್ಟು ಮಟ್ಟಿಗೆ ನೀವು ಅದನ್ನು ಏನು ಮಾಡಿದ್ದೀರಿ? ಆಪರೇಟಿಂಗ್ ಪ್ರಾಫಿಟ್ನಿಂದ ನೆಟ್ ಲಾಸ್ ಆಗಿದೆ, ಅಂದರೆ 1,50,000 crores ನೀವು ಬೇರೆ ಕಡೆ ಮಾಡಿದ್ದೀರಿ, NPAಗೆ ನೀವು ಪ್ರೊವೈಡ್ ಮಾಡಿದ್ದೀರಿ. NPAನಲ್ಲಿ ಯಾರು ಅದರೊಳಗಡೆ ಜಾಸ್ತಿ ಇದ್ದಾರೆ? ನೀವು ಹೇಳಿದ್ರೆ ಈಗ ಟಾಪ್ 100 ಡಿಫಾಲ್ಟರ್ಸ್ 85,000 crores ಡಿಫಾಲ್ಟರ್ಸ್ ಇದ್ದಾರೆ. 100, ಬರೀ 100 ಜನ ಮಾತ್ರ 85,000 ಕೋಟಿ NPA ಇದೆ. ಮತ್ತು ಅಂತ NPA ಇರೋವಾಗ ನೀವು ಆ ರಿಕವರಿಗೆ ನೀವು ಮಾಡಿ ಅಲ್ವಾ? ಸೊ ಅದರಿಂದ ನಮಗೆ ನೆಟ್ ಲಾಸ್ ಅನ್ನೋದು ತೋರಿಸ್ತಾರೆ, ಆದರೆ ಆಪರೇಟಿಂಗ್ ಪ್ರಾಫಿಟ್ ಇದೆಯಾ ಇಲ್ವಾ? ಆಪರೇಟಿಂಗ್ ಪ್ರಾಫಿಟಿಂದ ನೀವು ಪ್ರೊವಿಷನ್ಸ್ಗೆ ಹೋಗುತ್ತೆ, ಆ ಥರ ಮಾಡೋವಾಗ ನ್ಯಾಚುರಲ್ ನೆಟ್ ಲಾಸ್ ಆಗುತ್ತೆ. ಸೆಕೆಂಡ್ ಥಿಂಗ್, ಸರ್ವೀಸ್ ಅಂತ ಹೇಳ್ತೀರಿ. ಯಾವಾಗಲೂ ಗವರ್ನಮೆಂಟ್ ಆಫೀಸಸ್ಸಲ್ಲಾಗಲಿ ಪಬ್ಲಿಕ್ ಸೆಕ್ಟರಲ್ಲಾಗಲಿ ಯಾವಾಗಲೂ ಸರ್ವೀಸ್ ಸರಿ ಇಲ್ಲ ಅಂತ ಹೇಳೋದು ಒಂದು ನಾರ್ಮಲ್ ಟ್ರೆಂಡ್ ಆಗಿದೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು PMMY ನಮ್ಮ ಭೀಮಾ ಯೋಜನೆ ಅಲ್ಲಿ ಒಬ್ಬರು ಡೆಪಾಸಿಟ್ ಇತ್ತು. ಅವರು ತೀರ್ಕೊಂಡಾಗ ಅವ್ರ ಮನೆಯವರು ಬಂದು ನನಗೆ ಡೆಪಾಸಿಟ್ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ, ಅದರೊಳಗಡೆ ನೋಡಿ ಅವರಿಗೆ 2 ಲಕ್ಷ ಇನ್ಶೂರೆನ್ಸ್ ಬರುತ್ತೆ ಅಂತ ಹೇಳಿ ಅವರಿಗೆ ಇನ್ಶೂರೆನ್ಸ್ ಕೊಡಿಸಿದ್ದಾರೆ. ಅದು ಯಾರು ಸರ್ವೀಸ್ ಮಾಡಿದ್ದು? ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂದಾನೇ ಆಗಿದೆ ಸರ್ವೀಸ್. ಅದು ಯಾವುದು ಒಳ್ಳೆ ಸರ್ವೀಸ್ನ ಯಾವಾಗಲೂ ಹೈಲೈಟ್ ಆಗೋದಿಲ್ಲ, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನಲ್ಲಿ. ನೋಡಿ, ಸರ್ವೀಸ್ ಇಂಡಸ್ಟ್ರಿನಲ್ಲಿರುವಾಗ ಸ್ವಲ್ಪ ಸರ್ವೀಸ್ ಒಳ್ಳೆಯದು ಇರುತ್ತೆ, ಸ್ವಲ್ಪ ಜನ ಅಸಮಾಧಾನವೂ ಇರುತ್ತೆ. ನಾವು ಪೂರ್ತಿ ಅಸಮಾಧಾನ ಇರೋದಿಲ್ಲ ಅಂತಲೂ ಹೇಳೋಕ್ಕಿಲ್ಲ, ಪೂರ್ತಿ ಅಸಮಾಧಾನವೇ ಇದೆ ಅಂತಲೂ ಹೇಳೋಕ್ಕಿಲ್ಲ. ಸರ್ವೀಸ್ ಇಂಡಸ್ಟ್ರಿನೇ ಅಂಥದ್ದು. ಪ್ರೈವೇಟ್ ಸೆಕ್ಟರಲ್ಲೂ ನಿಮಗೆ ಆ ಸರ್ವೀಸ್ ಅಸಮಾಧಾನ ಇದ್ದೇ ಇದೆ, ಆದರೆ ಅದು ಹೊರಗಡೆ ಬರೋದಿಲ್ಲ. ಪಬ್ಲಿಕ್ ಸೆಕ್ಟರಲ್ಲಿ ಮಾತ್ರ ಇಮಿಡಿಯೇಟಾಗಿ ಅದನ್ನು ಹೈಲೈಟ್ ಆಗುತ್ತೆ. ನೋಡಿ, ಈಗ ಪ್ರೈವೇಟ್ ಬ್ಯಾಂಕ್ಸ್ಗಳು ನಾನು ಹೇಳಿದಾಗೆ ಅವರು ಬರೀ ಅವರ ಲಾಭಕ್ಕೋಸ್ಕರ ಅವರು ಬ್ಯಾಂಕ್ ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳು, ಈ ಯಾವುದು ಹೇಳ್ತಾರೆ ನಮ್ಮ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಖಾಸಗೀಕರಣಗೊಂಡ್ರೆ ಖಂಡಿತವಾಗಿಯೂ ಇದರ ಎಲ್ಲ ವರ್ಗದ ಜನರಿಗೆ ಒಂದು ಶ್ರೀಮಂತ ವರ್ಗಕ್ಕೆ ಬಿಟ್ಟರೆ ಎಲ್ಲ ವರ್ಗದ ಜನರು ಬಹಳಷ್ಟು ಒಂದು ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ. ಯಾಕೆಂದರೆ ಈ ಖಾಸಗಿ ವಲಯದ ಬ್ಯಾಂಕುಗಳು ಅವರ ಒಂದು ಫೀಸ್, ಅದೇನು ಹೇಳ್ತಾರೆ ನಾವು ಸರ್ವಿಸ್ ಚಾರ್ಜಸ್, ಅದು ನಮ್ಮ ಈ ಸಾರ್ವಜನಿಕ ಬ್ಯಾಂಕುಗಳಿಗೆ ನಾವು ಕಂಪೇರ್ ಮಾಡಿದರೆ ಅದು ಬಹಳಷ್ಟು ಒಂದು ಜಾಸ್ತಿ ಆಗ್ತದೆ, ಜಾಸ್ತಿ ಉಂಟು ಈಗ. ಅದೇ ರೀತಿ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಈ ಯಾವುದು ಸಾರ್ವಜನಿಕ ಬ್ಯಾಂಕುಗಳಲ್ಲಿ ಕೋಟಿಗಟ್ಟಲೆ ನಮ್ಮ ಠೇವಣಿ ನಮ್ಮ ಜನಸಾಮಾನ್ಯರದು. ಖಂಡಿತವಾಗಿಯೂ ಈ ನಮ್ಮ ಶ್ರೀಮಂತರು ಅವರು ಠೇವಣಿ ಇಡುವುದಿಲ್ಲ, ಬ್ಯಾಂಕುಗಳಲ್ಲಿ ಠೇವಣಿ ಇಡುವುದಿಲ್ಲ. ಬರೀ ಅವರ ಒಂದು ಸಾಲ ಸೌಲಭ್ಯಕ್ಕೋಸ್ಕರ ಬರೀ ನಮ್ಮ ಈ
ಸಾರ್ವಜನಿಕ ಬ್ಯಾಂಕುಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಈ ಬ್ಯಾಂಕುಗಳು ಖಾಸಗಿ ವಲಯಕ್ಕೆ ಕೊಟ್ಟರೆ ಸಾಧಾರಣ ಒಂದು ನಮ್ಮ ದೇಶ ನಾನು ಮೊದಲು ಹೇಳಿದಾಗೆ 70% ಜನರು ಸಾಧಾರಣ ಒಂದು ನಮ್ಮ ಅಗ್ರಿಕಲ್ಚರಿಸ್ಟ್, ಕುಶಲಕರ್ಮಿಗಳು, ಅದೇ ರೀತಿ ಸಣ್ಣ ಕೈಗಾರಿಕೆ ಉದ್ಯಮಿಗಳು, ಎಲ್ಲ ವರ್ಗದ ಜನರಿಗೆ ಇದು ಖಂಡಿತವಾಗಿ ಬಹಳಷ್ಟು ಒಂದು ಪೆಟ್ಟು ನೀಡಲಿದೆ. ಖಂಡಿತ ಆಗ್ತದೆ. ನಾನು ಈಗಾಗಲೇ ಹೇಳಿದಾಗೆ ಇವತ್ತು ಸಾರ್ವಜನಿಕ ಬ್ಯಾಂಕ್ಗಳು ರಾಷ್ಟ್ರೀಕರಣದ ನಂತರ ನಾನು ಹೇಳಬೇಕಂದ್ರೆ ನಮ್ಮದು ಎಲ್ಲಿ ಶಾಖೆಗಳು, ಸಾರ್ವಜನಿಕ ಬ್ಯಾಂಕ್ಗಳು ಶಾಖೆಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಉಂಟು. ನಾವು ಮುಟ್ಟದ ಜಾಗವೇ ಇಲ್ಲ. ಅಲ್ಲಿ ಇನ್ನೊಂದು ಸ್ಕೀಮ್ ಬಂತು, ಅನ್ಬ್ಯಾಂಕ್ಡ್ ಏರಿಯಾ, ಅಂದರೆ ಎಲ್ಲಿ ಬ್ಯಾಂಕ್ ಇಲ್ಲವೋ ಅಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳು ಕಡ್ಡಾಯವಾಗಿ ಶಾಖೆಗಳನ್ನು ತೆಗೆಯಲೇಬೇಕು ಅಂತೇಳಿ ನಮಗೆ ನಿರ್ಧಾರ ಬಂತು ಸರ್ಕಾರದಿಂದ. ಮಾಡಿದೆವು ನಾವು ಅದನ್ನು. ಕೆಲವು ಶಾಖೆಗಳು ನಮ್ಮ ಶಾಖೆಯ ಬಾಡಿಗೆ ಕೂಡ ಹುಟ್ಟುವುದಿಲ್ಲ ಅಂಥ ಪ್ರದೇಶದಲ್ಲಿ ಕೂಡ ನಾವು ಶಾಖೆಯನ್ನು ಓಪನ್ ಮಾಡಿದೆವು. ಯಾಕೆ ಮಾಡಿದೆವು? ಆ ಒಂದು ಕಾರಣದಿಂದ ಅಲ್ಲಿಯ ಜನರಿಗೆ, ಎಲ್ಲಿಯ ಸಣ್ಣ ಸಣ್ಣ ಪ್ರದೇಶದಲ್ಲಿರುವ ಜನಗಳಿಗೆ ಕೂಡ ಒಂದು ಬ್ಯಾಂಕಿಂಗ್ ಸೌಲಭ್ಯ ಸಿಕ್ತು. ಇವತ್ತು ಆ ಬ್ಯಾಂಕಿಂಗ್ ಸೌಲಭ್ಯ ಸಿಕ್ಕದಿಂದ ಸರ್ಕಾರ ಇವತ್ತು ಅವರ ಸಬ್ಸಿಡಿ ಇರ್ಬೋದು, ಯಾವುದೇ ಸರ್ಕಾರಿ ಸೌಲಭ್ಯ ಇರ್ಬೋದು, ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಾಕಿ ಕರಪ್ಷನ್ ನಿಲ್ಲಿಸಲಿಕ್ಕೆ ಒಂದು ಕಾರಣ ಆಯಿತು. ಆ ಥರ ಶಾಖೆ ಇಲ್ಲದಿದ್ದರೆ, ಅವ್ರಿಗೆ ಅಕೌಂಟ್ ಇಲ್ಲದೇ ಇದ್ದರೆ, ಇವತ್ತು ನೀವು ಜನ್ಧನ್ ಅಕೌಂಟು ಯಾರು ಓಪನ್ ಮಾಡಿದ್ರು? 38 ಕೋಟಿ ಅಕೌಂಟನ್ನು ಜನ್ಧನ್ ಯೋಜನೆಯಲ್ಲಿ ಓಪನ್ ಮಾಡಿದ್ರು ಅಂತ ಹೇಳಿದರೆ ಅದು ಸಾರ್ವಜನಿಕ ಬ್ಯಾಂಕ್ಗಳು ಮಾಡಿದವು. ಇದೇ ಪ್ರಧಾನಮಂತ್ರಿ ಅವರು ಕೆಂಪು ಕೋಟೆಯಲ್ಲಿ ನಿಂತು ಸಾರ್ವಜನಿಕ ಬ್ಯಾಂಕ್ಗಳು ಜನಧನ್ ಯೋಜನೆಯಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡಿದ ಬಗ್ಗೆ ಅದರ ಬಗ್ಗೆ ಹೊಗಳಿಕೆ ನೋಡಿದರು. ಅದು ಯಾರಿಂದ ಸಾಧ್ಯ ಆಯಿತು? ಸಾರ್ವಜನಿಕ ಬ್ಯಾಂಕ್. ಯಾಕಂದರೆ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಇದ್ದೇವೆ. ಇವತ್ತು ನೀವು ಯಾವುದೇ ಕೃಷಿಕರು ಇರ್ಬೋದು, ಕೃಷಿಕರು ಆತ್ಮಹತ್ಯೆ ಯಾಕೆ ಮಾಡಿಕೊಳ್ತಾರೆ? ಸಾರ್ವಜನಿಕ ಬ್ಯಾಂಕಲ್ಲಿ ಸಾಲ ತಗೊಂಡ ಯಾವ ಕೃಷಿಕನೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ನೀವು ನೋಡ್ಬೋದು. ಯಾವ ಕೃಷಿಕ ಮನಿ ಲೆಂಡರ್ಸಿಂದ ಕೈಗಡ ಸಾಲ ತಗೊಂಡಿದ್ದಾನೆ ಅಂಥವರಿಗೆ ಮಾತ್ರ ಅವರು ತುಂಬ ತೊಂದರೆ ಕೊಟ್ಟು ಅವರು ಆತ್ಮಹತ್ಯೆ ಮಾಡುವಂತೆ ಮಾಡಿದ್ದಾರೆ. ಅದೇ ಯಾವುದೇ ಸಾರ್ವಜನಿಕ ಬ್ಯಾಂಕಲ್ಲಿ ಲೋನ್ ತಗೊಂಡವನು, ನಾವು ಸಾರ್ವಜನಿಕ ಬ್ಯಾಂಕ್ನವರು ನೋಟಿಸ್ ಕೊಡ್ಬೋದು ಅಥವಾ ಅವರ ಮನೆಗೆ ವಸೂಲಿಗೆ ಹೋಗ್ಬೋದು, ಅಥವಾ ಎಲ್ಲಿ ಕೂಡ ಅವರಿಗೆ ಹಿಂಸೆ ಆಗುವಂಥದ್ದು ವರ್ತಿಸಿ ಎಲ್ಲಿ ಒಂದು ಆತ್ಮಹತ್ಯೆ ಕೇಸ್ ಎಲ್ಲಿ ಕೂಡ ಆಗಿಲ್ಲ. ಅಂದರೆ ಸಾರ್ವಜನಿಕ ಬ್ಯಾಂಕ್ಗಳ ಒಂದು ಏನು ಅವರ ಅಪ್ರೋಚು, ಅದನ್ನು ನಮ್ಮ ಯಾವುದೇ ಸಣ್ಣ ಹಿಡುವಳಿದಾರ ಇರ್ಬೋದು, ರೈತರಿರ್ಬೋದು, ಅಥವಾ ಆಸಕ್ತರಿರ್ಬೋದು, ಅವರ ಕಡೆಗೆ ನಮ್ಮ ನಿಲುವು ಏನುಂಟು ಅದು ಖಾಸಗೀಕರಣದಲ್ಲಿರುವ ಬ್ಯಾಂಕ್ಗಳಲ್ಲಿ ಇಲ್ಲ. ಅದು ಒಂದು. ಎರಡನೇದಾಗಿ ನಾವು ಇವತ್ತು ಈ ಮೂಲೆಗಳಲ್ಲಿ ಬ್ಯಾಂಕ್ಗಳು ಇರುವುದರಿಂದ ನಮ್ಮ ಸರ್ಕಾರಗಳಿಗೆ ತಮ್ಮ ಯಾವುದೇ ಸ್ಕೀಮ್, ಇವತ್ತು ಮುದ್ರಾ ಲೋನು, ನಾವು ಇಷ್ಟು ಮುದ್ರಾ ಲೋನ್ ಕೊಡ್ತಾ ಇದ್ದೇವೆ. ಇವತ್ತು ಪ್ರಧಾನಮಂತ್ರಿಯವರು ಇರ್ಬೋದು ಅಥವಾ ಈ ಸರ್ಕಾರದ ಇರ್ಬೋದು, ಯಾವುದೇ ಸ್ಕೀಮು ತಾನು ಸಕ್ಸಸ್ ಆಗಿದೆ ಅಂತೇಳಿ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಕಾರಣ ಯಾರು? ಸಾರ್ವಜನಿಕ ಬ್ಯಾಂಕ್ಗಳು. ನೀವು ಇವತ್ತು ಪ್ರಧಾನಮಂತ್ರಿ ಅವರದ್ದು ಇದು ಸಮೃದ್ಧಿ ಯೋಜನೆಯಲ್ಲಿ 10 ಸಾವಿರ ಎಲ್ಲರಿಗೂ ಕೊಡಬೇಕು. ಅದು ಯಾರು ಕೊಡ್ತಾ ಇದ್ದಾರೆ? ಸಾರ್ವಜನಿಕ ಬ್ಯಾಂಕ್ಗಳು ಕೊಡ್ತಾ ಇದ್ದಾರೆ. ಹಾಂ, ಅಷ್ಟು ಕೊಡಲಿಕ್ಕೆ ನಮ್ಮ ಸಾರ್ವಜನಿಕ ಬ್ಯಾಂಕ್ಗಳು ಮಾಡುವಷ್ಟು ಕೆಲಸ ರಜೆ ದಿವಸಗಳಲ್ಲಿ ಬಂದು ಲೋನ್ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ಬೇಗ ಕೂಡಲೇ ಎಲ್ಲರಿಗೂ ಕೊಡಬೇಕು ಅನ್ನುವ ಒಂದು ನಿರ್ಧಾರ ಸರ್ಕಾರ ಹೇಳ್ತು. ಮಾಡಿದ್ದೇವೆ ನಾವು. ಅದು ಮಾಡಲಿಕ್ಕೆ ನಮಗೆ ಸಾರ್ವಜನಿಕ ಬ್ಯಾಂಕ್ಗಳು ಬೇಕು. ಅದಲ್ಲದೆ ಈ ಖಾಸಗೀಕರಣದಲ್ಲಿರುವ ಬ್ಯಾಂಕ್ಗಳು ಅವರು ಕೆಲವೆಲ್ಲ ಈಗ ನಮ್ಮಲ್ಲಿ ಲೋನ್ಗಳನ್ನೆಲ್ಲ ಕೊಡ್ತೇವೆ ದೊಡ್ಡ ಉದ್ಯೋಗಪತಿಗಳಿಗೆ. ಅಲ್ಲಿ ಕೊಡುವ ಲೋನ್ಗಳಲ್ಲಿ ಕೂಡ ಸಾರ್ವಜನಿಕ ಬ್ಯಾಂಕ್ಗಳು ಪ್ರಪ್ರಥಮವಾಗಿ ಐಡೆಂಟಿಫೈ ಮಾಡಿ ಮತ್ತೆ ಅವರು ಬಂದು ಇದು ಮಾಡ್ತಾರೆ. ಅಲ್ಲಿ ಒಮ್ಮೆಲೆ ಹೊಸ ಉದ್ಯೋಗಗಳಿರ್ಬೋದು, ಎಂಥದೇ ಇರ್ಬೋದು, ಸಾರ್ವಜನಿಕ ಬ್ಯಾಂಕ್ಗಳು ಒಂದು ನುಗ್ಗುವಷ್ಟು ವೇಗವಾಗಿ, ಅವರಿಗೆ ಉದ್ಯೋಗದಾತರಿಗೆ ಹೆಲ್ಪ್ ಮಾಡುವಷ್ಟು ವೇಗವಾಗಿ ಬೇರೆ ಯಾರೂ ಮಾಡುವುದಿಲ್ಲ. ಇದು ಆದ್ದರಿಂದ ಸಾರ್ವಜನಿಕ ಬ್ಯಾಂಕ್ಗಳು ಯಾವತ್ತೂ ದೇಶ ಉದ್ಧಾರಕ್ಕೆ ಪ್ರಪ್ರಥಮ ಮುಂಚೂಣಿಯಲ್ಲಿ ಇರ್ತವೆ. ಅದೇ ಹೇಳಿದ್ದೀನಿ ನಾನು, ಪ್ರೈವೇಟ್ ಸೆಕ್ಟರಲ್ಲಿ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ಪ್ರಾಫಿಟ್. ಈಗ ನ್ಯಾಷನಲೈಸ್ ಆಗೋ ಟೈಮ್ನಲ್ಲಿ 1969ನಲ್ಲಿ ಇಡೀ ಭಾರತ ದೇಶದಲ್ಲಿ ಅಪ್ರಾಕ್ಸಿಮೇಟ್ಲಿ 9,000 ಬ್ಯಾಂಕ್ ಬ್ರ್ಯಾಂಚ್ಗಳಿತ್ತು. ಇವತ್ತು ಸೆಪ್ಟೆಂಬರ್ 20ಕ್ಕೆ 1,60,000 ಬ್ಯಾಂಕ್ ಬ್ರ್ಯಾಂಚ್ಗಳಿದೆ. ಆ 1,60,000 ಬ್ಯಾಂಕ್ ಬ್ರ್ಯಾಂಚ್ಗಳಲ್ಲಿ 1,17,000 ಬ್ಯಾಂಕ್ ಬ್ರ್ಯಾಂಚ್ಗಳು ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿದೆ. ಆ್ಯಂಡ್ ಅದರೊಳಗಡೆ ನೀವು ರೂರಲ್ ಬ್ರ್ಯಾಂಚಸ್ ನೋಡಿದ್ರೆ 44,400 ರೂರಲ್ ಬ್ರ್ಯಾಂಚಸ್ ಇದೆ. ಈಗ ನಮ್ಮ ಮುಂಚೆ ಶೆಟ್ರು ಮತ್ತು ವಿನ್ಸೆಂಟ್ ಹೇಳಿದಾಗೆ ಎಲ್ಲಿ ನಮಗೆ ರೆಂಟ್ ಬರದೇ ಇರೋ ಕಡೆಯೂ ನಾವು ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ. ನ್ಯಾಚುರಲಿ ಪ್ರೈವೇಟ್ ಹ್ಯಾಂಡ್ಸಲ್ಲಿ ಹೋದರೆ ಆ ಬ್ರ್ಯಾಂಚಿನವ್ರು ಇರೋದಿಲ್ಲ.
ಅವರು ರೂರಲ್ ಬಿಡಿ, ಈವನ್ ಮೆಟ್ರೋ ಸೆಂಟರ್ಸಲ್ಲಾಗಲಿ ಅರ್ಬನ್ ಸೆಂಟರ್ಸಲ್ಲಾಗಲಿ ಒಂದು ಲೊಕೇಶ್ನಲ್ಲಿ ಬ್ರ್ಯಾಂಚಲ್ಲಿ ಅವ್ರಿಗೆ ಪ್ರಾಫಿಟ್ ಇಲ್ಲ ಅಂತ ಹೇಳಿದರೆ ಅದನ್ನು ಅವರು ಕ್ಲೋಸ್ ಮಾಡ್ತಾರೆ. ಮೆಟ್ರೋ ಮತ್ತು ಅರ್ಬನಲ್ಲೇ ಇರೋವಾಗ ರೂರಲಲ್ಲೇ ಅವ್ರು ಇಟ್ಕೊಳ್ತಾರಾ? ಆ ಬ್ರ್ಯಾಂಚಸ್ ಕ್ಲೋಸ್ ಆಗೋ ಅವಕಾಶಗಳು ತುಂಬ ಇದೆ. ಅವಕಾಶಗಳೆಲ್ಲ ಕ್ಲೋಸ್ ಆಗೇ ಆಗುತ್ತೆ. ಆ್ಯಂಡ್ ಆ ಗ್ರಾಮೀಣ ಪ್ರಾಂತದಲ್ಲಿ ಮತ್ತೆ ಬ್ಯಾಂಕ್ ಬ್ರ್ಯಾಂಚ್ಗಳಿರೋದಿಲ್ಲ. ಅಲ್ಲಿ ಅವರಿಗೆ ಅಗ್ರಿಕಲ್ಚರ್ ಕೃಷಿ ಲೋನ್ಗಳಾಗಲಿ, ಕೃಷಿ ಸಂಬಂಧಿತ ಬೇರೆ ಬೇರೆ ಲೋನ್ಗಳುಂಟು, ಹಸು ಲೋನು, ಅಂಥ ಲೋನ್ಗಳು ಯಾವುದೂ ಅವ್ರಿಗೆ ಸಿಗೋದಿಲ್ಲ. ಮತ್ತು ಅವರು ಮನಿ ಲೆಂಡರ್ಸ್ ಹತ್ರ ಹೋಗಬೇಕು. ನೋಡಿ, 1969 ಮೊದಲು ಈ ಖಾಸಗಿ ವಲಯದ ಬ್ಯಾಂಕುಗಳು ತಮ್ಮದೇ ಒಂದು ವರ್ಗಕ್ಕೆ, ಅವರ ಒಂದು ಏನು ಹೇಳ್ತಾರೆ, ಒಂದು ಕ್ಲ್ಯಾನ್ ಏನು ಹೇಳ್ತಾರೆ ನಾವು, ಅವರ ವರ್ಗಕ್ಕೆ ಮಾತ್ರ ಒಂದು ಬ್ಯಾಂಕ್ ಉದ್ಯೋಗಗಳು ಲಭಿಸ್ತಾ ಇದ್ದವು. 1969 ಈ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡ ಮೇಲೆ 1980 ಅದೊಂದು BSRB ಅಂತ ಒಂದು ಸಂಸ್ಥೆ ಹುಟ್ಟುಕೊಂಡಿತ್ತು. ಭಾಳಷ್ಟು ಒಂದು ಯಾವುದು ಸಿಸ್ಟಮ್ಯಾಟಿಕ್ ಆಗಿ ಅವರು ಈ ಯಾವುದು ಉದ್ಯೋಗ ಏನು ಹೇಳ್ತಾರೆ, ಅದು ಅಪಾಯಿಂಟ್ಮೆಂಟ್ ಸಿಸ್ಟಮ್ ಹೇಳ್ತೇವೆ ನಾವು, ಅದು ನಡೆಸ್ಕೊಂಡು ಬರ್ತದೆ. ಈಗ ನಮ್ಮ IBPS ಅನ್ನೋ ಸಂಸ್ಥೆ ಉಂಟು. ಸೊ ಅದರಿಂದ ಎಷ್ಟೋ ಲಕ್ಷಗಟ್ಟಲೆ ಜನರಿಗೆ ನಮ್ಮ ಉದ್ಯೋಗಿ ನಮ್ಮ ಯುವಕರಿಗೆ ಬ್ಯಾಂಕಿನ ಹುದ್ದೆ ಲಭಿಸಿದೆ. ಈ ವಲಯ ನಮ್ಮ ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳು ಖಾಸಗಿ ವಲಯಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ಅವರು ಈ ಉದ್ಯೋಗವನ್ನು ಕಲ್ಪಿಸುವುದಿಲ್ಲ. ಅವರು ಇದರ ಬದಲಾಗಿ ಕಾಂಟ್ರಾಕ್ಟ್ ಲೇಬರ್ ಮತ್ತು ಔಟ್ಸೋರ್ಸಿಂಗ್, ಹೊರಗುತ್ತಿಗೆ, ಈ ನಿಯಮವನ್ನು ಅಳವಡಿಸಿ ಅವರದೆಂದರೆ ಒಂದು ಧ್ಯೇಯ ಏನೆಂದರೆ ಪ್ರಾಫಿಟ್ ಮತ್ತು ಸೂಪರ್ ಪ್ರಾಫಿಟ್. ಸೊ ಇದಕ್ಕೋಸ್ಕರ ಅವರು ಬ್ಯಾಂಕ್ಗಳಲ್ಲಿ ಉದ್ಯೋಗವನ್ನು ಕೊಡದೆ ಇದು ಹೊರಗುತ್ತಿಗೆ ಮತ್ತು ಕಾಂಟ್ರಾಕ್ಟ್ ಒಂದು ಪದ್ಧತಿಯನ್ನು ಅನುಸರಿಸಿ ಬಹಳಷ್ಟು ಮಂದಿಗೆ ಒಂದು ಉದ್ಯೋಗಾವಕಾಶ ತಪ್ಪದ ನಮಗೆ ಒಂದು ಭಾವನೆ. ಖಂಡಿತ ಆಗ್ತದೆ. ಈಗ ನಾನು ಕೆಲವು ಉದಾಹರಣೆ ಹೇಳ್ತೇನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಾಗ ಅವರದ್ದು ನೀತಿ ನಿರೂಪಣೆಗಳನ್ನು ಅನೌನ್ಸ್ ಮಾಡ್ತಾ ಇರ್ತಾರೆ. ಆಗ ನೀವು ನೋಡಿರ್ಬೋದು, ಅವರು ನಮ್ಮ ಬಡ್ಡಿನ ಆಗಾಗ ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ. ಆ ಬಡ್ಡಿ ಹೆಚ್ಚು ಕಡಿಮೆ ಮಾಡಿದ ನಂತರ ಅದರ ಇಫೆಕ್ಟು ನಮ್ಮ ಆಲ್ರೆಡಿ ಏನು ಮನೆ ಸಾಲ ಇರ್ಬೋದು, ಅಥವಾ ವಾಹನ ಸಾಲ ಇರ್ಬೋದು, ಅಥವಾ ನಮ್ಮದು ಎಂಪ್ಲಾಯ್ಮೆಂಟ್ದು ಶಿಕ್ಷಣ ಸಾಲ ಇರ್ಬೋದು, ಆ ಬಡ್ಡಿಗಳನ್ನು ಇಳಿಸಬೇಕು. ಆ ಇಳಿಸುವ ಕೆಲಸ ಪ್ರಪ್ರಥಮವಾಗಿ ಯಾರು ಮಾಡ್ತಾರೆ? ಸಾರ್ವಜನಿಕ ಬ್ಯಾಂಕ್ ಮಾಡ್ತದೆ. ಸಾರ್ವಜನಿಕ ಬ್ಯಾಂಕ್ಗಳ SBI ಇರ್ಬೋದು, SBI ಮುಂಚೂಣಿಯಲ್ಲಿ ಇರ್ತದೆ. ಅದರಲ್ಲಿ ಅವರ ಅನೌನ್ಸ್ಮೆಂಟ್ ನೋಡಿದ ನಂತರ ಖಾಸಗಿ ಬ್ಯಾಂಕುಗಳು ಅನೌನ್ಸ್ ಮಾಡ್ತೇವೆ. ಇವತ್ತು ನೀವು ಯಾವುದೇ ಖಾಸಗಿ ಬ್ಯಾಂಕಲ್ಲಿ ಮಿನಿಮಮ್ 10,000 ಇಲ್ಲದೆ ಯಾವುದೇ ಅಕೌಂಟಿಗೆ ಕೂಡ ಅಲ್ಲಿ ಹೋಗಿ ನಮಗೆ ವ್ಯವಹರಿಸಲಿಕ್ಕೆ ಬಿಡೋದಿಲ್ಲ. ಅದೇ ಸಾರ್ವಜನಿಕ ಬ್ಯಾಂಕಲ್ಲಿ ನಿಮಗೆ ಠೇವಣಿ ಏನು ಇಲ್ಲದೆ, ಏನು ಹಣ ಇಡದೆ ಕೂಡ ಅಕೌಂಟ್ ಓಪನ್ ಮಾಡಲಿಕ್ಕೆ ಬಿಡ್ತಾರೆ. ಅವರಿಗೆ ಸೌಲಭ್ಯ ಕೊಡ್ತಾರೆ. ಅಲ್ಲಿ ನೀವು ಹಣವೇ ಅಕೌಂಟಲ್ಲಿ ಇಲ್ಲದೆ ಹಿಡಿದ್ರೆ ನಿಮ್ಗೆ ಅವ್ರಿಗೆ ಏನು ಚಾರ್ಜ್ ಮಾಡ್ತೀರಿ? ಏನು ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ನಮ್ಮದು ಬೇರೆ ಯಾವುದೇ ಇರ್ಬೋದು, ನಿಮ್ಮದು ATM ಕಾರ್ಡ್ ಇರ್ಬೋದು, ಅಥವಾ ನಿಮಗೆ ಬೇರೆ ಹಣ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಮಾಡೋದಿರ್ಬೋದು, ಎಲ್ಲ ಕಡೆ ಕೂಡ ಸಾರ್ವಜನಿಕ ಬ್ಯಾಂಕುಗಳು ತುಂಬ ಕಾಂಪಿಟೇಟಿವ್ ರೇಟಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ಸೇವೆಯನ್ನು ನೀಡ್ತದೆ. ಅದು ಸಾರ್ವಜನಿಕ ಬ್ಯಾಂಕಿಂದ ಸಾಧ್ಯ. ಸಾರ್ವಜನಿಕ ಬ್ಯಾಂಕಿನ ಕಾಂಪಿಟೇಷನ್ನಲ್ಲಿ ನಮ್ಮ ಖಾಸಗಿ ಬ್ಯಾಂಕ್ಗಳು ಕೆಲವು ಸೌಲಭ್ಯ ಕೊಡ್ಬೋದು ಚಾರ್ಜ್, ಬಟ್ ಪ್ರಪ್ರಥಮವಾಗಿ ಆ ನಿರ್ಧಾರ ಮಾಡುವುದು, ಕಡಿಮೆ ಚಾರ್ಜ್ ನಿರ್ಧಾರ ಮಾಡುವುದು ಸಾರ್ವಜನಿಕ ಬ್ಯಾಂಕ್ಗಳು. ಯಾಕಂದರೆ ಫಸ್ಟ್ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಪ್ರೊಮೋಟರ್ ಬಗ್ಗೆ ಅವರು ಆಲ್ರೆಡಿ ಹೇಳಿದ್ದಾರೆ. ಅದು ಮುಳುಗೋ ಟೈಮಿನಲ್ಲಿ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ಗೆ ಡೈರೆಕ್ಷನ್ ಕೊಟ್ಟು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಒಟ್ಟಿಗೆ ಅದನ್ನು ಮರ್ಜ್ ಮಾಡಿದ್ದಾರೆ. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಷ್ಟರವರೆಗೂ ಒನ್ ಆಫ್ ದಿ ಟಾಪ್ ಪರ್ಫಾರ್ಮಿಂಗ್ ಬ್ಯಾಂಕ್ಸಲ್ಲಿತ್ತು. ಚಿಕ್ಕ ಬ್ಯಾಂಕ್ ಆದರೂ ಒಳ್ಳೆ ಪರ್ಫಾರ್ಮೆನ್ಸಲ್ಲಿತ್ತು. ಆ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕನ್ನು ಅವರು ಮರ್ಜ್ ಮಾಡಿಕೊಂಡ ಮೇಲೆ ಅವರಿಗೆ 12ರಿಂದ 15 ವರ್ಷ ಬೇಕಿತ್ತು ಮತ್ತು ಆ ಹಳೇ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ. ಈ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಲ್ಲಿ ಇರೋರು ಯಾರು, ಯಾವ ಥರದ ಲೋನ್ಗಳು, ಇವೆಲ್ಲ ಈ ಕಾರ್ಪೊರೇಟ್ಸ್ಗೆ ಕೊಟ್ಟ ಲೋನ್ಗಳು ಮಾತ್ರ. ಮತ್ತು ಎಸ್ ಬ್ಯಾಂಕ್ ಮೊನ್ನೆವರೆಗೂ ಅದಕ್ಕೆ ಯಾವಾಗ ಅದು ಮುಳುಗೋ ಸ್ಥಿತಿ ಬಂದಾಗ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೆನಪು ಬಂತು. ಅಂದರೆ ಎಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಮುಳುಗೋಕ್ಕೆ
ಅವಕಾಶ ಇಲ್ಲಿ ಮುಳುಗೋ ಸ್ಥಿತಿ ಬಂದಾಗ ಅಲ್ಲಿ ಗ್ರಾಹಕರಿಗೆ ತೊಂದರೆ ಆಗೇ ಆಗುತ್ತೆ. ನೀವು PMC ಬ್ಯಾಂಕಿಂದ ತಗೊಳ್ಳಿ, ಈಗಲೂ PMC ಬ್ಯಾಂಕ್ನವರಿಗೆ ಪೂರ್ತಿ ಹಣ ಬರಲಿಲ್ಲ. ಅದು ಅಂಥ ಪರಿಸ್ಥಿತಿ ಯಾವ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗೂ ಇಷ್ಟರವರೆಗೂ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಆ ಥರ ಇಲ್ಲ. ಯಾವುದೇ ಒಂದು ವೇಳೆ ಆ ಸ್ಥಿತಿ ಬಂದರೂ ಗವರ್ನಮೆಂಟಿದ್ದು ಗ್ಯಾರಂಟಿ ಇದ್ದ ಕಾರಣ ಯಾವ ಗ್ರಾಹಕರಿಗೂ, ಎಸ್ಪೆಷಲಿ ಡೆಪಾಸಿಟರ್ಸ್ಗೆ, ಸ್ಮಾಲ್ ಡೆಪಾಸಿಟರ್ಸ್ಗೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ. ಆದರೆ ಪ್ರೈವೇಟ್ ಆದರೆ ನಿಮಗೆ ಯಾರ ಕೈನಲ್ಲೂ ಇಲ್ಲ. ನಾನು 2002, 2003, 2004 ಸಮಯದಲ್ಲಿ ICICI ಬ್ಯಾಂಕ್ ಮೇಲೆ ಇಂಗ್ಲೀಷ್ನಲ್ಲಿ ನಾವು ದೇರ್ ವಾಸ್ ಎ ರನ್ ಆನ್ ICICI ಬ್ಯಾಂಕ್ ಅಂತ ಹೇಳ್ತಾರೆ. ಆವಾಗ ಯಾರು ICICI ಬ್ಯಾಂಕಿಗೆ ಸಪೋರ್ಟ್ ಬಂದಿತ್ತು? ಏನೋ ಒಂದು ರೂಮರ್ ಕಾರಣ ಅದರಿಂದ ಎಲ್ಲರೂ ICICI ಬ್ಯಾಂಕಿಗೆ ಹೋಗಿ ಹಣವನ್ನು ಡ್ರಾ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಡೆಪಾಸಿಟ್ ಎಲ್ಲರೂ ಹೋಗಿ ಒಟ್ಟಿಗೆ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡೋಕ್ಕಾದರೆ ಬ್ಯಾಂಕ್ ಹತ್ರ ದುಡ್ಡಿರೋದಿಲ್ಲ. ಅದಕ್ಕೆ ಸಪೋರ್ಟ್ ಬಂದಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಮಾಡಬೇಕಾದ ಖರ್ಚು ಮಾಡಿದ್ದಾರೆ, ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅವಶ್ಯಕತೆ ಇದ್ದಿಲ್ಲ. ಆದರೆ ಇದು ನಮ್ಮ ಕೋ ಬ್ಯಾಂಕ್ ಅನ್ನೋ ಥರ ಉದ್ದೇಶದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅದನ್ನು ICICI ಬ್ಯಾಂಕಿಗೆ ಹೆಲ್ಪ್ಗೆ ಬಂದಿದೆ. ಬಂದು ಕ್ಯಾಶ್ ತುಂಬ ಅವರಿಗೆ ಕೊಟ್ಟು ATMಸ್ನೆಲ್ಲ ಫಿಲಪ್ ಮಾಡಿ ಗ್ರಾಹಕರಿಗೆ ಆ ಒಂದು ಮನಸ್ಸಲ್ಲಿ ಗಾಬರಿಯನ್ನು ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನೀವು ATMಗೆ ಹೋಗಿ ದುಡ್ಡು ಬಂದ ತಕ್ಷಣ ಬ್ಯಾಂಕ್ ಚೆನ್ನಾಗಿದೆ ಅಂತ ನಮಗೊಂದು ಅನಿಸ್ತದೆ. ಆ ಭಯವನ್ನು ಈ ಸ್ಟೇಟ್ ಬ್ಯಾಂಕ್ ಮತ್ತು ರಿಸರ್ವ್ ಬ್ಯಾಂಕ್ ಮಾಡಿದ್ದ ಒಂದು ಅದರಿಂದ ಅವ್ರಿಗೆ ಹೆಲ್ಪ್ ಮಾಡಿದ್ರಿಂದ ಆ ಭಯ ಅವರಿಗೆ ಹೋಗಿದೆ. ನೋಡಿ, ಖಾಸಗಿ ವಲಯದ ಬ್ಯಾಂಕುಗಳು ನಾನು ಹೇಳಿದಾಗೆ ಒಂದು ವರ್ಗಕ್ಕೆ ಅದು ಸೀಮಿತವಾಗಿದೆ. ಈಗ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇರಲಿ, ನಿಮ್ಮ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್, ಈಗ ನಿಮ್ಮ ಮೊನ್ನೆ PMC ಬ್ಯಾಂಕ್, ಹಾಗೆ ಬಹಳಷ್ಟು ಬ್ಯಾಂಕುಗಳು ಈಗ ದಿವಾಳಿ ಹೊಂದಿ ಈಗ ಕೆಲವು ಬ್ಯಾಂಕ್ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಒಟ್ಟಿಗೆ ಅದು ಮರ್ಜ್ ಆಗಿದೆ. ಸೊ ಖಂಡಿತವಾಗಿ ಇದು ತೋರಿಸಿ ಅನ್ನೋದು, ಈಗ 2008ರಲ್ಲಿ ಇಡೀ ದೇಶ ಜಗತ್ತಿನಾದ್ಯಂತ ಒಂದು ಇಕೊನಾಮಿಕ್ ರಿಸೆಷನ್ ಬಂತು. ಇದರಲ್ಲಿ ಯುರೋಪಿಯನ್ ಬ್ಯಾಂಕ್ಸ್ಗಳು, ಹಾಗೆ ನಮ್ಮ ಅಮೇರಿಕನ್ ಬ್ಯಾಂಕ್ಸ್ಗಳು, ದೊಡ್ಡ ಬ್ಯಾಂಕ್ಗಳು ಅದೆಲ್ಲ ದಿವಾಳಿ ಹೊಂದಿದವು. ಎಲ್ಲ ಅದು ತರಗೆಲೆ ಅಂತ ಅದು ಬಿದ್ದವು. ಆದರೆ ಭಾರತ ದೇಶದ ನಮ್ಮ ಬ್ಯಾಂಕ್, ನಮ್ಮ ಪಬ್ಲಿಕ್ ಸೆಕ್ಟರ್ ರಾಷ್ಟ್ರೀಕರಣಗೊಂಡ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಒಂದು ಬ್ಯಾಂಕ್ ದಿವಾಳಿ ಆಗಿಲ್ಲ. ಇದು ತೋರಿಸಿದೇನೆಂದರೆ, ಈ ಖಾಸಗಿ ವಲಯದ ಬ್ಯಾಂಕುಗಳು ಅವರ ಅವರದೇ ಒಂದು ವರ್ಗಕ್ಕೆ ಒಂದು ಸಾಲ ಸೌಲಭ್ಯವನ್ನು ಕೊಟ್ಟು, ಅಂದರೆ ನಾವೇನೆಂದರೆ ಈಗ ನಮ್ಮ ರಾಷ್ಟ್ರೀಕರಣ ಬ್ಯಾಂಕ್ಗಳಿಂದ ಇವರ ಸಾಲ ಸೌಲಭ್ಯ ತೆಗೆದುಕೊಳ್ತಾರೆ. ಬಹಳಷ್ಟು ಕೋಟಿಗಟ್ಟಲೆ. ಈಗ RBI ಅವರ ಮಾಹಿತಿ ಪ್ರಕಾರ ಸಾಧಾರಣ 68,70 ಕೋಟಿಯಷ್ಟು ಅಗಾಧ ಪ್ರಮಾಣದ NPA ನಾವು ಹೇಳ್ತೇವೆ, ಅನುತ್ಪಾದಕ ಆಸ್ತಿಯನ್ನು ಈಗ ಅವರು ರೈಟ್ ಆಫ್ ಮಾಡಿದ್ದಾರೆ. ಇದರಲ್ಲಿ ಯಾರು 50 ಮಂದಿ ದೊಡ್ಡ ಕುಡಾಯಿತ ನಾವು ಯಾವುದು ಬಿಸ್ನೆಸ್ ಟೈಕೂನ್ಸ್ ಅವರು ತೆಗೆದುಕೊಂಡ ಸಾಲ 68,070 ಕೋಟಿಯಷ್ಟು ಅಗಾಧ ಪ್ರಮಾಣದ ಅನುತ್ಪಾದಕ ಆಸ್ತಿಯನ್ನು ರೈಟ್ ಆಫ್ ಮಾಡಿದ್ದಾರೆ. ಖಂಡಿತವಾಗಿ ಈಗ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ರಾಷ್ಟ್ರೀಕರಣ, ನಮ್ಮ ಟೋಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಸಾಧಾರಣ 10 ಲಕ್ಷದಷ್ಟು ಕೋಟಿಯಷ್ಟು ಅಗಾಧ ಪ್ರಮಾಣದ ಅನುತ್ಪಾದಕ ಆಸ್ತಿ ಬೆಳೆದಿದೆ. ಖಂಡಿತವಾಗಿ ಈ ಅನುತ್ಪಾದಕ ಆಸ್ತಿಗೆ ಇದುವರೇ ಕಾರಣ, ಈ ಕಾರ್ಪೊರೇಟ್ಸ್ಗಳು ಕಾರಣ. ನಿಮ್ಮ ಯಾರು ವಿಜಯ್ ಮಲ್ಯ ಆಗಲಿ, ಇಲ್ಲದ್ರೆ ನೀರವ್ ಚೋಕ್ಸಿ ಆಗಲಿ, ಇಲ್ಲದ್ರೆ ನಮ್ಮ ಮೋದಿ ಯಾರೊಬ್ಬರು ನೀರವ್ ಮೋದಿ ಆಗಲಿ, ಅವರೆಲ್ಲ ಬ್ಯಾಂಕಿಗೆ ವಂಚನೆ ಮಾಡಿ ಅವರು ದೇಶವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಸೊ ಈಗ ಈ ಬ್ಯಾಂಕುಗಳನ್ನು, ನಮ್ಮ ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳನ್ನು ನೀವು ಈ ಖಾಸಗಿ ವಲಯಕ್ಕೆ ಕೊಟ್ಟರೆ ಅದರ ಅರ್ಥ ಏನಂದರೆ ಕಳ್ಳನ ಕೈಗೆ ಮನೆಯ ಬೀಗ ಕೊಟ್ಟಾಗೆ, ಅದು ಯಾವುದು ಕೀ ಕೊಟ್ಟಾಗೆ. ಸೊ ಈ ರೀತಿ ಸರ್ಕಾರ ಇದು ಯಾವುದನ್ನು ಲೆಕ್ಕಿಸದೆ ಅವರ ಪೊಲಿಟಿಕಲ್ ಪಾರ್ಟಿಗೆ ಅದೊಂದು ಫಂಡ್ ಬರ್ತದೆ. ಖಂಡಿತವಾಗಿ ಖಾಸಗಿ ವಲಯದಿಂದ ಅವರಿಗೆ ಅವರ ಇಲೆಕ್ಷನ್ ಫೈಟ್ ಮಾಡಲಿಕ್ಕೋಸ್ಕರ ಅವರಿಗೆ ಅಗಾಧ ಪ್ರಮಾಣದ ಕೋಟಿಗಟ್ಟಲೆ ಅವರಿಗೆ ಫಂಡ್ ಬಂದ ಕಾರಣ ಅವರಿಗೊಂದು ಎಪೇಸ್ಮೆಂಟ್ ಹೇಳ್ತಾರೆ ನೀವು, ಅವರಿಗೊಂದು ಖುಷಿ ಮಾಡಲಿಕ್ಕೆ ಈ ನಮ್ಮ ಖಾಸಗಿ ವಲಯದ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಅವರ ಖಾಸಗಿ ವಲಯಕ್ಕೆ ಒಂದು ಹಸ್ತಾಂತರಿಸುವ ಹುನ್ನಾರ ನಡೀತಾ ಉಂಟು. ಖಂಡಿತವಾಗಿಯೂ ಈ ತಪ್ಪು ಹೆಜ್ಜೆ, ಈ ಸರ್ಕಾರದ ತಪ್ಪು ಹೆಜ್ಜೆ
ಬಹಳಷ್ಟು ಮಂದಿ ಬಹಳ ಒಂದು ಪ್ರತಿಕೂಲ ಪರಿಣಾಮ ಉಂಟು ಮಾಡೋದು ನಮ್ಮದೊಂದು ಅನಿಸಿಕೆ ಮಾತ್ರ ಅಲ್ಲ, ನಮ್ಮ ಅದೊಂದು ದೃಢ ಒಂದು ಏನು ಹೇಳ್ತಾರೆ ನಾವು ನಂಬಿಕೆ. ಅಂದರೆ ಮೊದಲು ನೋಡಿದ್ರೆ ಎಷ್ಟೋ ಬ್ಯಾಂಕ್ಗಳು ದಿವಾಳಿ ಹೊಂದಿದೆ, ಪ್ರೈವೇಟ್ ಬ್ಯಾಂಕ್ಗಳು. ಅದೇ ನಮ್ಮ ಪಬ್ಲಿಕ್ ಸೆಕ್ಟರ್ ಯಾವುದು ದಿವಾಳಿ ಹೊಂದಿದಿಲ್ಲ. ಇವರಿಗೆ ಸರ್ಕಾರ ಹೇಳೋದಂದರೆ ನಿಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಪ್ರಾಫಿಟ್ ಇಲ್ಲ ಅಂತ. ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ನಮ್ಮ ಖಾಸಗಿ ಯಾವುದು ಸಾರ್ವಜನಿಕ ಬ್ಯಾಂಕುಗಳು ಅಗಾಧ ಪ್ರಮಾಣದ ಒಂದು ಲಾಭವನ್ನು ಗಳಿಸಿಕೊಡ್ತದೆ. ಬಟ್ ಇದು ಲಾಭ ಎಲ್ಲಿ ಹೋಗ್ತದೆ? ಈ ಲಾಭವು ನಮ್ಮ ಈ ಬ್ಯಾಂಕುಗಳಿರುವ ಆ ಅನುತ್ಪಾದಕ ಆಸ್ತಿ, ಅದಕ್ಕೆ ನಾವು ಪ್ರೊವಿಷನ್ ಮಾಡಬೇಕಾಗ್ತದೆ. 1,45,500 ಕೋಟಿಯಷ್ಟು ಕಳೆದ ಕೆಲ ವರ್ಷಗಳಿಂದ ಅಷ್ಟು ಪ್ರಮಾಣದ ಅಗಾಧ ಪ್ರಮಾಣ ನಾವು ಲಾಭ ತಂದು ಕೊಟ್ಟಿದ್ದೇವೆ ಸರ್ಕಾರಕ್ಕೆ. ಆಪರೇಟಿಂಗ್ ಪ್ರಾಫಿಟ್ ನಾವು ಹೇಳ್ತೇವೆ. ಬಟ್ ಈ ಲಾಭ ಎಲ್ಲಿ ಹೋಯಿತು? ಈ ಅನುತ್ಪಾದಕ ಆಸ್ತಿಗೆ ಅದೊಂದು ಪ್ರೊವಿಷನ್ ಮಾಡಿದ ಕಾರಣ ಎಲ್ಲ ಈ ನಮ್ಮ ಲಾಭ, ನಾವು ಗಳಿಸಿದ ಲಾಭ ಆ ಪ್ರೊವಿಷನ್ಗೋಸ್ಕರ ಹೋಗ್ತದೆ. ಸೊ ಖಂಡಿತವಾಗಿಯೂ ಈ ಬ್ಯಾಂಕ್ಗಳು, ನಮ್ಮ ಸಾರ್ವಜನಿಕ ಬ್ಯಾಂಕುಗಳನ್ನು ಖಾಸಗಿ ವಲಯಕ್ಕೆ ಕೊಟ್ಟರೆ ಖಂಡಿತವಾಗಿ ಈಗ ನಮ್ಮ ಸರ್ಕಾರ ಒಂದು ಬ್ಯಾಡ್ ಬ್ಯಾಂಕ್ ಒಂದು ಏನೋ ಸ್ಥಾಪನೆ ಮಾಡೋ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆ ಆಗ್ತಾ ಇದೆ. ಇದು ಏನಂದರೆ ಈ ಎಲ್ಲ ಅನುತ್ಪಾದಕ ಆಸ್ತಿಗಳನ್ನು ಅಲ್ಲಿಯ ಬ್ಯಾಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಮುಂದಿನ ದಿನಗಳಲ್ಲಿ ಇದೆಲ್ಲ ರೈಟ್ ಆಫ್ ಮಾಡಿ ಖಂಡಿತವಾಗಿ ನಮ್ಮ ಈ ಸಾರ್ವಜನಿಕ 70% ಸಾಮಾನ್ಯರು ಇಟ್ಟ ಠೇವಣಿ ಅದರ ಗತಿ ಏನಂತ ಹೇಳಿಕ್ಕಾಗೋದಿಲ್ಲ. ಸೊ ಖಂಡಿತವಾಗಿ ಈ ನಮ್ಮ ಹೋರಾಟ ಖಂಡಿತವಾಗಿ ಒಂದು ಪೇಟ್ರಿಯಾಟಿಕ್ ಹೋರಾಟ. ಅದು ಏನು ಹೇಳ್ತಾರೆ ನಾವು ಒಂದು ಕನ್ನಡದಲ್ಲಿ ಪೇಟ್ರಿಯಾಟ್ ಎಂದರೆ ನಮ್ಮ ದೇಶವನ್ನು ನಾವು ಉಳಿಸಬೇಕಾದರೆ, ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದರೆ ಈ ಸರ್ಕಾರದ ತಪ್ಪು ಹೆಜ್ಜೆ ನಾವು ವಿರೋಧಿಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಾವು ಸಾರ್ವಜನಿಕರಿಗೆ, ನಮ್ಮ ಪಬ್ಲಿಕ್ಗೆ ನಾವು ಎಲ್ಲ ಕಡೆ ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆ ನಾವು ಒಂದು ಪ್ಯಾಂಪ್ಲೆಟ್ಸ್ ನಾವು ಇಶ್ಯೂ ಮಾಡ್ತಾ ಇದ್ದೇವೆ. ನಾವು ಯಾವುದು ಈ ರೋಡ್ ಶೋ ಅಂತ ಹೇಳ್ತೇವೆ, ಸ್ಟ್ರೀಟ್ ಪ್ಲೇಸ್ ಮತ್ತು ಅದೆಲ್ಲ ಥರದ ನಾವು ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಸಾರ್ವಜನಿಕರು ನಮಗೆ ನಮ್ಮ ಈ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ 15 ಮತ್ತು 16 ಖಂಡಿತವಾಗಿ ಕಸ್ಟಮರ್ಸಿಗೆ ತೊಂದರೆ ಆಗ್ತದೆ, ನಮಗೆ ಗೊತ್ತುಂಟು. 15, 16 2 ದಿವಸ ಗ್ರಾಹಕರಿಗೆ ತುಂಬ ತೊಂದರೆ ಆಗ್ತದೆ, ನಮಗೆ ಗೊತ್ತು. ಆದರೆ ಅವರ ಹಿತದೃಷ್ಟಿಯಲ್ಲಿ ನಾವು ಇದು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲರ ಹಿತದೃಷ್ಟಿಯಲ್ಲಿ ಇದು ಹೋರಾಟ ಖಂಡಿತವಾಗಿ ಒಂದು ಪೇಟ್ರಿಯಾಟಿಕ್ ಹೋರಾಟ. ಎಲ್ಲರೂ ಈ ಹೋರಾಟಕ್ಕೆ ನಮಗೆ ಬೆಂಬಲಿಸಬೇಕಾಗಿ ಈ ಮೂಲಕ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಎಲ್ಲ ಎಂದರೆ ಈಗ ನಮಗೆ ಈ ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮ ಸಾಧಾರಣ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮೆಜಾರಿಟಿ ಆರ್ ಯಂಗ್ ಜನ್ರೇಷನ್, ಅಂದರೆ ಯುವಕರು. ಅವರಿಗೆ ಟ್ರೇಡ್ ಯೂನಿಯನ್ನಲ್ಲಿ ಅಷ್ಟೊಂದು ಅವರಿಗೆ ಐಡಿಯಾಲಜಿ ಇಲ್ಲದಿದ್ದರೂ ಸಹ ಅವರಿಗೆ ಇದರ ಅನಾನುಕೂಲತೆ ಯಾವುದು ನಮ್ಮ ಖಾಸಗಿ ವಲಯ ಕೊಟ್ಟರೆ ಏನು ಅನಾನುಕೂಲತೆ ಆಗ್ತದೆ ಅವರಿಗೆ ಮನದಟ್ಟಾಗಿದೆ. ಈ ನಿಟ್ಟಿನಲ್ಲಿ ಅವರು ಬಹಳಷ್ಟು ಒಂದು ಹುರುಪಿನಲ್ಲಿದ್ದಾರೆ. ಅವರು ಹೇಳ್ತಾರೆ, ಯಾಕೆ 2 ದಿವಸ ಸ್ಟ್ರೈಕ್, ಏಕೆ ಇಂಡೆಫಿನೆಟ್ ಸ್ಟ್ರೈಕ್ ಆಗಬೇಕು ಅಂತಂದರೆ ಆ ರೀತಿ ಎಲ್ಲರಿಗೆ ಒಂದು ಈ ಸರ್ಕಾರದ ತಪ್ಪು ಹೆಜ್ಜೆಯನ್ನು ನಾವು ಹಿಮ್ಮೆಟ್ಟಿಸಬೇಕಂತ ಒಂದು ಯೋಜನೆ ಹಾಕಿದ್ದೇವೆ. ಈಗ 15 ಮತ್ತು 16 2 ದಿವಸ ಸ್ಟ್ರೈಕ್ದಲ್ಲಿ ಮುಷ್ಕರದಲ್ಲಿ ಖಂಡಿತವಾಗಿ ಈ ಸರ್ಕಾರ ಬಗ್ಗುವುದಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತುಂಟು, ಈಗ ರೈತರ ಧರಣಿ ಸತ್ಯಾಗ್ರಹ 100 ದಿನ ಕಳೆದು ಹೋದು. ಆದರೆ ಸರ್ಕಾರ ಇದಕ್ಕೆ ಯಾವುದೋ ಒಂದು ಅದಕ್ಕೆ ಇದು ಕೊಡ್ತಾ ಇಲ್ಲ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಖಂಡಿತವಾಗಿಯೂ 2 ದಿವಸ ಸ್ಟ್ರೈಕಲ್ಲಿ ಏನಾಗೋದು. ಆದರೆ ಆ್ಯಸ್ ಎ ಟ್ರೇಡ್ ಯೂನಿಯನ್ಸ್ ನಾವೇನು ಕಾರ್ಮಿಕ ಸಂಘಗಳು ನಾವು ಇದ್ದೇವೆ. ಇದು ನಮ್ಮ ಕರ್ತವ್ಯ ಏನಂದರೆ ಯಾವ ಸರ್ಕಾರ ಇರಲಿ, ಅದು ನಾವು ಮೊದಲಿಂದ ನಾವು ಹೋರಾಟ ಮಾಡಿ ಬಂದಿದ್ದೇವೆ. ಜವಾಹರ್ಲಾಲ್ ಹಿಡಿದು ಮೋದಿ ಸರ್ಕಾರ, ಈಗ ಎಲ್ಲ ಸರ್ಕಾರ ವಿರುದ್ಧವಾಗಿ ನಾವೇನು ಇದು ಪೊಲಿಟಿಕಲ್ ಯಾವುದು ಎಫಿಲಿಯೇಷನ್ ನಾವು ನೋಡ್ತಾ ಇಲ್ಲ. ನಾವು ಜವಾಹರ್ಲಾಲ್ ವಿರುದ್ಧ ಹೋರಾಡಿದ್ದೇವೆ, ಮೊರಾರ್ಜಿ ದೇಸಾಯಿ ವಿರುದ್ಧ ಹೋರಾಡಿದ್ದೇವೆ, ರಾಜೀವ್ ಗಾಂಧಿ ವಿರುದ್ಧ ಹೋರಾಡಿದ್ದೇವೆ, ಇಂದಿರಾ ಗಾಂಧಿ ವಿರುದ್ಧ ಹೋರಾಡಿದ್ದೇವೆ. ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾರು ನೋಡಿ ಅದು ಇಂಥದ್ದು ಒಂದು ಪ್ರತಿಕೂಲ ಪರಿಣಾಮ ಇದು ಇರುವ ಈ ಹೆಜ್ಜೆ ಇರ್ತಾರೋ ಅವರ ವಿರುದ್ಧ ನಾವು ಹೋರಾಟ ಮಾಡಿದೆವು. ಮಂಗಳೂರಲ್ಲಿ ನಮ್ಮ ಮಿನಿ ವಿಧಾನಸೌಧ ಎದುರು ನಾವು 10 ಗಂಟೆಗೆ ಒಂದು ಬೃಹತ್ ಮತ ಪ್ರದರ್ಶನ ನಡೆಸಲಿಕ್ಕಿದ್ದೇವೆ. ತದನಂತರ 11 ಗಂಟೆಯಿಂದ 1.5 ಗಂಟೆ ತನಕ ಧರಣಿ ಸತ್ಯಾಗ್ರಹ ಇದನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಉಡುಪಿಯಲ್ಲಿ ಎಲ್ಲ ಕಡೆ ದೇಶದ ಮೂಲೆಗಳಲ್ಲಿ, ಯಾಕೆಂದರೆ ಆಲ್ರೆಡಿ ನಮಗೆ ರಿಪೋರ್ಟ್ಸ್ ಬರ್ತಾ ಏನಂದರೆ ಎಲ್ಲ ಪ್ರಿಪೇರ್ ಆಗಿ ಉಂಟು. 15 ಮತ್ತು 16 ತಾರೀಕಿನಂದು ಎಲ್ಲ 10 ಲಕ್ಷದಷ್ಟು ಕಾರ್ಮಿಕರು ಮತ್ತು ಅಧಿಕಾರಿಗಳು
ಒಟ್ಟು ಸೇರಿ ನಾವೊಂದು 2 ದಿವಸ ಮುಷ್ಕರವನ್ನು ನಾವು ಯಶಸ್ವಿಯಾಗಿ ನಡೆಸಲಿಕ್ಕೊಂದು ಯೋಜನೆ ಹಾಕಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಸಂಘಟನೆಗಳು, ಎಲ್ಲ ಆಲ್ಮೋಸ್ಟ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು ಬೆಂಬಲ ಸೂಚಿಸಿದ್ದಾರೆ. ಈ ದೇಶದಾದ್ಯಂತ ಎಲ್ಲ ಸಂಘಟನೆಗಳು ನಮಗೆ ಒಂದು 2 ದಿವಸದ ಒಂದು ಮುಷ್ಕರಕ್ಕೆ ಅವರು ತಮ್ಮ ಒಂದು ಸಪೋರ್ಟನ್ನು, ಬೆಂಬಲವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿ ಒಂದು 15-16 2 ದಿವಸ ಮುಷ್ಕರ ಇದೊಂದು ಸರ್ಕಾರಕ್ಕೆ ಕರೆಗಂಟೆ ಆಗಬೇಕು. ತದನಂತರ ಸರ್ಕಾರ ಇದಕ್ಕೆ ಏನೋ ಒಂದು ಕಿವಿಗೊಡದಿದ್ದರೆ ಮುಂದಿನ ನಮ್ಮದು ಏನು ತೀರ್ಮಾನ, ಯುನೈಟೆಡ್ ಫಾರಂ ಬ್ಯಾಂಕ್ ಯೂನಿಯನ್ಸ್ 9 ಯೂನಿಯನ್ಗಳಿವೆ ಇದರಲ್ಲಿ, ಒಕ್ಕೂಟದಲ್ಲಿ, ಅದೆಲ್ಲ ಸೇರಿ ಮುಂದೆ ಏನು ನಾವು ಒಂದು ಯೋಜನೆ ಆಗಬೇಕಂತ ಅಲ್ಲಿ ಆ ವಿಷಯದಲ್ಲಿ ತೀರ್ಮಾನ ಆಗ್ತದೆ.